ಗುರುರ್ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅವಾಚಾತ್ಮ ಸ್ವರೂಪಾಯ ಶಿವಭಾವ ಪ್ರದಾಯಿನೇ ಶತಸ್ಥನ ಬ್ರಹ್ಮ ಬಸವಣ್ಣನ ಭಕ್ತಿ ಚನ್ನ ಬಸವಣ್ಣನ ಜ್ಞಾನ ಮಡಿವಾಳಯ್ಯನ ನಿಷ್ಠೆ ಪ್ರಭುದೇವರ ಜಂಗಮಸ್ಥಳ ಅಜಗಣ್ಣನ ಐಕ್ಯಸ್ಥಳ ನಿಜ ಗುಣರಾರೂಢ ಸ್ಥಳ ಇಂತಿವರ ಕರುಣ ಪ್ರಸಾದನಗಾಯಿತು ಚನ್ನ ಮಲ್ಲಿಕಾರ್ಜುನ. ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ, ಭವಿ ಎಂಬುದ ತೊಡೆದು ಭಕ್ತರೆಂದೆನಿಸಿದ ಗುರುವೇ, ಚನ್ನ ಮಲ್ಲಿಕಾರ್ಜುನನ ತಂದೆನ್ನ ಕರಸ್ಥಳಕ್ಕಿಟ್ಟ ಗುರುವೇ, ನಿಮಗೆ ಶರಣೋ ಶರಣಾರ್ಥಿ. ಸಾಂಬ ಜೈ ನಮ ಪಾರ್ವತಿಪತಿ ಶಿವ ಹರ ರಮ. ಜಗದ್ಗುರು पंचाचार्य महाराज की, जगज्योति बसवेश्वर महाराज की, आदिशक्ति अंबा भवानी माता की, आत्मगिरी बाबा स्वामी महाराज की, सकल साधु संत महाराज की. नमः पार्वतीपति शिव हर हर महादेव. ओम नमः शिवाय, ओ नमः शिवाय, ओ नमः शिवाय, ओ नमः शिवाय, ओम 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 नमः शिवाय. शिवाय, ओ नमः शिवाय. हर नमः शिवाय, गुरु नमः शिवाय, ओ नमः शिवाय, ओ नमः शिवाय. शिवाय, गुरु नमः शिवाय, ओ नमः शिवाय, ओ नमः शिवाय. हर नमः शिवाय, ओम नमः शिवाय, हर नमः शिवाय, ओम नमः शिवाय, ओ नमः शिवाय, ओ नमः शिवाय, ओ नमः शिवाय, ओ नमः शिवाय. हर नमः शिवाय, गुरु नमः शिवाय, ओम नमः शिवाय, हर नमः शिवाय. सांब जय नमः पार्वतीपति शिव हर हर महादेव. ಪ್ರಾತಸ್ಮರಣೀಯರಾದ ಜಗದಾದಿ ಜಗದ್ಗುರು ಪಂಚಾಚಾರ್ಯರನ್ನ ರೊನ್ನು ಮಂದಿರದಲ್ಲೇ ಸ್ಮರಣೆ ಮಾಡಿಕೊಂಡು ಯಾವ ಮರ್ತ್ಯಲೋಕದ ಮಹಾಮನೆಯು ಹಾಳಾಗಿ ಹೋಗಬಾರದೆಂದು ಕರ್ತನಟ್ಟಿದನೆಯ ಒಬ್ಬ ಶರಣನ ಅನ್ನುವಂತೆ ಜಗಜ್ಯೋತಿ ಬಸವೇಶ್ವರರ ಕರ್ಮಭೂಮಿಯಾಗಿರ್ತಕ್ಕಂಥ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಜೋಜನಾ ಗ್ರಾಮದಲ್ಲಿ
ಕಾರಣಿಕ ಮಹಾಯೋಗಿ ಪವಾಡ ಪುರುಷ ಯಾವ ಬಾಬಾಸ್ವಾಮಿಯ ಜಾತ್ರೆ ನಿಮಿತ್ತವಾಗಿ ಈ 7 ದಿನಗಳ ಸಪ್ತಾಹದಲ್ಲಿ ಪ್ರವಚನ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮವರೇ ಆಗಿರ್ತಕ್ಕಂಥ ಅಮೃತಪ್ಪನವರಲ್ಲಿ ಅಭಿವಂದಿಸುತ್ತಾ, ಇದುವರೆಗೆ ತಮ್ಮೆಲ್ಲರಿಗೂ ಸಂಗೀತ ಸುಧೆಯನ್ನು ಉಣಬಡಿಸಿ ಕಾರ್ಯಕ್ರಮದಲ್ಲಿ ಬಾಯಿಗಳಾಗಿರ್ತಕ್ಕಂಥ ಹಿರಿಯರು ವಯೋವೃದ್ಧರು ಆಗಿರ್ತಕ್ಕಂಥ ಸಂಗೀತ ಕಲಾ ಬಳಗವೇ, ಕಾರ್ಯಕ್ರಮದ ಸಂಚಾಲಕರೇ, ಗ್ರಾಮದ ಹಿರಿಯರೇ, ತಾಯಂದಿರೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಇದು ಹೆಂಗಪ್ಪ ಅಂದ್ರ, ಈ ಪೇಟೆ ತಬಲ ನೋಡಿ ನಾವು ಕಲ್ಕೊಳ್ಬೇಕು. ಆಚೆ ಕಡೆ ಪೇಟೆ ಮಾಸ್ತರ್ ಏನ್ ಮಾಡಿದಪ್ಪ ಅಜ್ಜ ಅಂದ್ರ ಸೂರ್ ಹಿಡ್ದ ಶ್ರುತಿ, ಓಂ 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 ಅಂತೇಳಿ. ಈಚೆ ಕಡೆ ತಬಲಾಜಿ ಸುಮ್ಮ ಕುಂತಿಲ್ಲ. ಅದು ಯಾವಾಗ ವೈ 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 ಅನ್ನಕತ್ತೋ ಈಚೆ ಕಡೆಯಿಂದ ಒಂದು ಸುತಿಗೆ ತಗೊಂಡು ಆ ತಬಲಾನ ಕಟಿ 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 ತಲೆ ಮ್ಯಾಗ ಗೇಟ್ ಹಾಕತ್ತ. ಶ್ರುತಿಗೆ ಶ್ರುತಿ ಕೂಡಬೇಕು. ಎಲ್ಲಿ ಮಠ ನಾದಕ್ಕೆ ನಾದ ಕೂಡಲ್ಲ ಅಲ್ಲಿ ಮಠ ಕಟಿಯೋದು ಬಿಡಲ್ಲ. ಹೆಂಗ ಪೇಟೆಗೆ ತಬಲಾ ಕೂಡ ಮಠ ಬಾಜಕ್ಕಿದ ತಗೊಂಡು ಟೊಕ ಟೊಕ ಹೊಳಿತಾನಲ್ಲ, ಹಂಗ ಬಾಬಾ ಸ್ವಾಮಿ ಭಕ್ತಿ ಶಕ್ತಿ ನಿಮಗೆ ಸಿಗ ಮಠ ಗುರುವಿನ ಜ್ಞಾನದ ಏಟ ಬೀಳ್ಬೇಕು. ಇವತ್ತಿನ ದಿವಸ ಗುರು ಅಂದ್ರೆ ಏನು? ನಿನ್ನೆ ದಿವಸ ಬಸವ ಜಯಂತಿ, ಹೇಮರೆಡ್ಡಿ ಮಲ್ಲಮ್ಮನ ಜಯಂತಿ ಇರೋದ್ರಿಂದ ಬಹಳ ಚಂದವಾಗಿ ತಾವೆಲ್ಲರೂ ಕುಂತಿರೋದ್ರಿಂದ ಎಷ್ಟು ಹೇಳಿದ್ರು ನನಗೂ ಬೇಸರಿಕೆ ಆಗಿಲ್ಲ. ಹಿಂಗೆ ಬರಬರ್ತಾ ಇದನ್ನ ಆಧ್ಯಾತ್ಮ ಜೀವನವನ್ನು ನಡೆಸ್ಕೊಳ್ಬೇಕು. ಎಲ್ಲಾ ದೇವ್ರ ಜಾತ್ರೆಗಳು ಬೇರೆ, ಈ ಬಾಬಾ ಸ್ವಾಮಿ ಜಾತ್ರೆ ಬೇರೆ. ಇದು ಜ್ಞಾನ ಸ್ಥಳದ ಜಾತ್ರೆ, ಆತ್ಮಾನಂದ ಗಿರಿ. ಏನು ಆತ್ಮದ ಗಿರಿ, ಆತ್ಮ ಆನಂದದ ಗಿರಿ ಅಂತವ ಮಹಾರಾಜ. ಯಾಕಂದ್ರ ಅವನ ಹೆಸರು ಹೇಳಿದ್ರ ಆನಂದ ಆಕತಿ. ಮಹಾತ್ಮರು ಶರಣರು ಯೋಗಿಗಳಂದ್ರ ಭೋಗ ವಿಷಯ ಗುಣಗಳನ್ನೆಲ್ಲ ನೀಗಿ ನಿರ್ಭಯ ನಾದ ಶಿವನ. ಯಾಕೆ ಅವ್ರ ಜಾತ್ರೆ ಮಾಡಾಕತ್ತೇವಿ? ಎಷ್ಟೋ ಮಂದಿ ಈಗ ನಿಮ್ಮ ಅಪ್ಪಗಳು ನಿಮ್ಮ ಅಜ್ಜಗಳು ಹೋಗ್ಯಾರ, ನೀವು ಹೋಗಿರಿ, ನಿಮ್ ಜಾತ್ರೆ ಯಾಕಾಗಲ್ಲ? ಮಹಾತ್ಮರ ಜಾತ್ರೆನ ಯಾಕಾಕಾವ? ನಿಮ್ಮ ಗ್ವಾಡ್ಯಾಗ ಅಟ್ಟ ನಿಮಗ ಜಾಗ ಅದು ಎಟ್ಟ ಮಕ್ಕಳ ಮೊಮ್ಮಕ್ಕಳ ಮಠ ಅಟ್ಟ. ಮತ್ತ ಆ ಫೋಟೋ ಬಿದ್ದು ಗ್ಲಾಸ್ ಹೊಡಿತು, ಮತ್ ಹೋಗಿ ಹನುಮಂತೇವ್ರ ಗುಡಿ ಕಟ್ಟಿಗೆ ಹಳ್ಳಿ ಗಿಡದ ಬುಡಕ ಇಡ್ತಾರ. ನಿಮದು ಹೋಯ್ತು ಗ್ವಾಡ್ಯಾಗ ಹೊಡ್ಯಾಕ ಅಟ್ಟ ಹೆಸರಿಗೆ ನಿಮ್ಮದು. ಜಗತ್ತಕ್ಕಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡಾರೋ. ಪರೋಪಕಾರಾಯ ಶರೀರಮಿದಂ. ನೀವು ಹೊಲ ಕೊಟ್ಟಿರಿ, ಮನೆ ಕೊಟ್ಟಿರಿ, ಹೆಂಡ್ರ ಮಕ್ಕಳ ನೌಕರಿ ಚಾಕ್ರಿ ಬೆಳ್ಳಿ ಬಂಗಾರ ಏಟ್ ರೊಕ್ಕ ಕೊಟ್ರು 1 ತಲಿ 2 ತಲಿ ನೆನೆಸ್ತಾರ. ನಿಮ್ಮನ್ನ ಜಗತ್ ಮಂದಿ ಎಲ್ಲ ನೆನೆಸಲ್ಲ ಸಂಸಾರಿಕರನ್ನ. ಒಬ್ಬ ಸನ್ಯಾಸಿ ಅವನಿಂದ ಏನೋ ಹೊಲ ಕೊಟ್ಟಿಲ್ಲ, ನೆಲ ಕೊಟ್ಟಿಲ್ಲ, ನಿಮ್ಮ ಊರಿಗೆ ಏನು ದೊಡ್ಡ ಬಿಲ್ಡಿಂಗ್ ಕಟ್ಟಿಸ್ಕೊಟ್ಟಿಲ್ಲ. ಅವ ಏನು ಮಾಡ್ಯಾನಪ್ಪ ಅಂದ್ರ, ಈ ಲೋಕಕ್ಕೆ ನಾನು ನಿನ್ನೆ ದಿನ ಒಂದು ಮಾತನ್ನು ಹೇಳಿದ್ನಿ. ಹಗಲ ಕತ್ತಲೆಯನ್ನ ಚಂದ್ರಾಮ ಕಳೆತಾನ, ಸೂರ್ಯ ಕಳಿತಾನ, ರಾತ್ರಿ ಕತ್ತಲೆ ಚಂದ್ರಾಮ ಕಳಿತಾನ. ಈ ಭೂಲೋಕದಲ್ಲಿ ಇರ್ತಕ್ಕಂಥ ಭವರೋಗ ಅಂತಕ್ಕಂಥ ಕತ್ತಲೆಯನ್ನ, ಅಜ್ಞಾನ ಅಂತಕ್ಕಂಥ ಕತ್ತಲೆಯನ್ನ, ನಾನು ಅನ್ನೋ ಅಹಂಕಾರದ ಕತ್ತಲೆಯನ್ನ ಕಳಿಬೇಕಾದ್ರ ಕೇವಲ ಗುರುವಿಗೆ ಮಾತ್ರ. ಆದ್ದರಿಂದ ನಗರೋರಧಿಕಂ ಗುರುವಿನಕ್ಕಿಂತ 7 ಲೋಕದಲ್ಲಿ ಹೆಚ್ಚಿನವರು ಯಾರು ಇಲ್ಲ. ಆದ್ದರಿಂದ ಗುರು ಗು ಅಂದ್ರ ಅಂಧಕಾರಶ್ಚ, ರು ಅಂದ್ರ ಬೆಳಕು ಪ್ರಕಾಶ. ಕತ್ತಲೆಯಿಂದ ಬೆಳಕಿಗೆ ತರುವನಿಗೆ ಏನಂತಾರ? ಗುರು. ಭಾವ ಅಂದ್ರೆ ಯಾರು? ಸನ್ಯಾಸಿ.
ಯೋಗಿ ಮಹತ್ವ. ಆ ಮಹತ್ವ ಜಗತ್ತ ಅವರಿಗೆಲ್ಲ ಮಕ್ಕಳು. ಆದ್ದರಿಂದ ಇವತ್ತಿನ ದಿವಸ ಬಾಬಾ ಸ್ವಾಮಿ ಏನು ಜಾತ್ರೆ ಮಹೋತ್ಸವ ಐತಲ್ಲ, ಇದೇನಪ್ಪ ಅಂದ್ರೆ 2024ನೇ ಇಸ್ವಿಯಾಗ ಶುರು ಮಾಡಿರಿ. ಹಿಂಗ ಹೋಗ್ಬೇಕಿದು ವರ್ಷ ವರ್ಷ ವರ್ಷ. ಏನೇ ಆಗ್ರಿ, ಒಟ್ಟು ವರ್ಷದಾಗ ಒಬ್ಬರ ನಮ್ಮನ್ನ ಕರೀರಿ ನಿಮ್ಮನ್ನ ಕರೀರಿ ಅಂತ ಹೇಳಕತ್ತಿಲ್ಲ. ಒಟ್ಟು ಸತ್ಸಂಗ ನಡಿಬೇಕು, ಆತ್ಮಜ್ಞಾನದ ವಿಚಾರ ನಡಿಬೇಕು. ಇವತ್ತಿನ ದಿವಸ ಗುರು ಅಂದರೆ ಏನು, ಅವರು ಯಾಕಾಗಿ ಬಂದಾರ, ಅವರು ಬಂದ ಬಳಕ ಅವ್ರಿಗೆ ಕೆಲಸ ಏನೈತಿ, ಅದನ್ನ ಅಕ್ಕಮಾದೇವಿ ಹೇಳಿದ್ ಏನಂತ, ಗುರು ಯಾಕೆ ಬೇಕು? ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ. ಬಂಗಾರ ಐತಿ, ಬಂಗಾರ ಬಿಸ್ಕಿಟ್ ಐತಿ. ಆ ಬಂಗಾರ ಬಿಸ್ಕಿಟ್ ಅನ್ನ ಹಣಿ ಕಟ್ಕೊಳಕ್ ಬರಲ್ಲ, ಕೊಳ್ಳ ಕಟ್ಕೊಳಕ್ ಬರಲ್ಲ. ಆ ಬಂಗಾರ ಬಿಸ್ಕಿಟ್ ಅನ್ನು ಒಯ್ದು ಪತ್ತಾರ ಮನೆಗೆ ತಗೊಂಡು ಹೋಗಿ ಕಾಸಿ ಕರಗಿಸಿ ಬಡ್ದು ಅದಕ್ಕೆ ಆಭರಣ ತಯಾರಿ ಮಾಡ್ತಾನ. ಆಭರಣ ಬಂಗಾರ ಹೋಗಿ ಆಭರಣ ಆದಾಗ ಕಿವಿಯಾಗ ಬಂತು, ಮೂಗಿನಾಗ ಬಂತು, ಕೊಳ್ಳಾಗ ಬಂತು, ಕೈಯಾಗ ಬಂತು, ಅನೇಕ ಆಭರಣಗಳಾಗಿ ಅಂದ ಚಂದ ಆದಾಗ ಸುಂದರವಾಗಿ ಕಾಣ್ತತಿ ದೇಹ. ಹಂಗ ಈ ಲೋಕದ ಜನರನ್ನ ಇದೇನಪ್ಪ ಅಂದ್ರ ಮತ್ತೆ ಲೋಕ ಎಂಬುದು ಕರ್ತಾರನ ಕಮ್ಮಟ. ಈ ಲೋಕದಾಗ ಸಾಧು ಸಂತರ ಹುಟ್ಟಿ ಬಂದ ಬಳಕ ಏನ್ ಮಾಡ್ತಾರಪ್ಪ ಅಂದ್ರ ಈ ನರ ಜನ್ಮವನ್ನ ಹರ ಜನ್ಮ ಮಾಡ್ತಾರ. ನಾವು ತಾಯಿ ಹೊಟ್ಟೆಗ ಹುಟ್ಟಿವಿ, ನೀವು ಹುಟ್ಟಿದ್ರಿ, ನಾವು ಮನುಷ್ಯರ ನೀವು ಮನುಷ್ಯರ. ಆದ್ರ ನಮಗ್ ಮಹಾತ್ಮರು ಅಂದ್ರು, ನಿಮಗ್ ಮನುಷ್ಯರಂದ್ರು. ಕಾರಣವೇನು? ಮಾಂಸಮಯವಾಗಿರ್ತಕ್ಕಂಥ ಈ ದೇಹ, ಎಲಬಿನ ತಡಿಕೆ, ಮಾಂಸದ ಹೊದಿಕೆ, ಮೂತ್ರದ ಕುಡಿಕೆ ಏನೈತಿ ಈ ದೇಹದಾಗ. ಇಂಥ ಹೊಲಸು ದೇಹವನ್ನ ಈ ದೇಹಕ್ಕ ಗುರು ಅಂತಕ್ಕಂಥವ, ಯೋಗಿ ಅಂತಕ್ಕಂಥವ ಅವ ಏನ್ ಮಾಡ್ತಾನಪ್ಪ ಅಂದ್ರ ಮಾಂಸಮಯವಾಗಿರ್ತಕ್ಕಂಥ ಶರೀರವನ್ನ ಉಪದೇಶಾಮೃತ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಹೇಳಿ ಷಡಾಕ್ಷರಿ ಮತ್ತು ಪಂಚಾಕ್ಷರಿ ಮಂತ್ರದಿಂದ ಉಪದೇಶವನ್ನು ಮಾಡಿ ಮಂತ್ರಮಯ ಶರೀರವನ್ನು ಮಾಡ್ತಾನ. ಅಂದಾಗ ಮಂತ್ರಮಯ ಶರೀರ ಆಗಿರ್ತಕ್ಕಂಥ ಯಾವನೇ ಇರ್ಲಿ, ಅವನ ಸಂಸಾರಿ ಇರ್ಲಿ, ಸನ್ಯಾಸಿ ಇರ್ಲಿ, ಅವ ಮಹಾತ್ಮನಾಗ್ತಾನ. ಆದ್ದರಿಂದ ಅಂತ ಮಹಾತ್ಮ ಯಾರಾದ್ರೂ ಇದ್ರೆ ನಮ್ಮ ಭಾಗದಲ್ಲಿ ಇಲ್ಲಿ ಬಹುತೇಕ ಸಮಾಧಿಗಳು, ಸ್ವಾಮಿಗಳು, ಮಠಗಳು ಬಹಳಷ್ಟು ಕಡಿಮೆ ಅವ. ನಿಜವಾಗಲು ಇಂಥ ಒಂದು ಸಣ್ಣ ಹಳ್ಳಿ ಒಳಗ ಬಾಬಾ ಸ್ವಾಮಿ ಮಠ ನೋಡ್ರಿ, ಬಹಳ ದೊಡ್ಡದ. ಗದಿಗೆ ಬಹುತೇಕ ಬಹಳ ಪುರಾತನ, ಬಹಳ ಹಿಂದಿನ ಇತಿಹಾಸ ಬಹಳ ದೊಡ್ಡದಿರ್ಬೇಕು ಬಹುತೇಕ. ಆದ್ರ ಬೆಳಕಿಗೆ ಬಂದಿಲ್ಲ. ನಿಮ್ ಮನೆಗಳು ಬೆಳಕಿಗೆ ಬಂದವು, ನೀವು ಹೊಲ ತಗೊಂಡ್ರಿ, ಮನೆ ತಗೊಂಡ್ರಿ, ನಿಮ್ ಮಕ್ಕಳು ನೌಕರಿ ಚಾಕರಿಗೆ ಹೋದು, ರೊಕ್ಕ ಬಂಗಾರ ಗಳಿಸಿದ್ರಿ. ಆದ್ರ ಅಜ್ಜನ ಮಠ ಇಟ ಐತಿ. ಆದ್ರೂ ಮತ್ತೆ ಬಹಳಷ್ಟು ಹೇಳಾಕೈತ್ರಿ ಅಮೃತಪ್ಪರು, ನಾವು ಸಣ್ಣಂದಿರ್ಬೇಕಾದ್ರೆ ಈಟ ಇತ್ರಿ ಅಪ್ಪಾಜಿ, ಈಗ ಬಹಳ ದೊಡ್ಡದಾಗೈತ್ರಿ ಅಂತ. ಇನ್ನೂ ದೊಡ್ಡದಾಗಬೇಕು. ನಮ್ಮಂತ ಯಾರಾದ್ರೂ ಸಾಧು ಸಂತರ ಬಂದ್ರ ಮನೆ ಹುಡುಕ್ಯಾಡ್ಕೊಂತ ಹೋಗ್ಬಾರ್ದು, ನಾವ್ ಯಾರ ಮನೆಯಾಗ ಇರ್ಬೇಕು ಅಂತೇಳಿ. ಮಠ ನಮ್ಮದು, ಊರು ನಮ್ಮದು. ನಮ್ಮಂತ ಶರಣರು ಬಂದ್ರ ಇರಾಕ್ ಒಂದು ವ್ಯವಸ್ಥೆ ಮಾಡ್ರಿ. ಮೊದಲು ಎಲ್ಲಾ ಕಮಿಟಿಯವ್ರು ಕೂಡಿ, ಊರನ್ ಹಿರಿಯರು ಕೂಡಿ ಏನಾದ್ರು ಮಾಡಿ ಒಳಗೊಂದು ಜಳಕದ್ದು, ಪೂಜದ್ದು, ಮತ್ತೊಂದು ಯಾರೇ ಸಾಧು ಸಂತರು ಬಂದ್ರು ಸಹಿತ ಮಠ ಇರೋದು ಎದಕ್ಕೆ? ಹೊರಗಿಂದ ಯಾರ ಸಾಧು ಸಂತರು ಶರಣರು, ಶಿವಲೋಕದಿಂದ ಒಬ್ಬ ಸಾಧು ಬಂದಾನಂದ್ರ ಅವ್ನ ಊರ್ ಹೊರಗ ಇರ್ತಾನ, ಊರ್ ಒಳಗಿರಲ್ಲ. ಸಂಸಾರಿಕರ ಮನೆಯಾಗಿರಲ್ಲ. ಇರ್ತಾನ ಬೆಂಕಿಯಲ್ಲಿ ಇರ್ತೈತಿ, ಒಲೆಯಾಗಿರ್ತೈತಿ. ಹಂಗ ಯೋಗಿಗಳು ಮಹಾತ್ಮರು ಅವರಿಗೆ ಲೋಕಾಂತ ಬೇಡ, ಏಕಾಂತ ಬೇಕು. ಅಂದಾಗ ಈ ಮಠ ಊರ್ ಹೊರಗೈತಿ. ಆದ್ದರಿಂದ ಯಾರೇ ಸಾಧು ಸಂತರು ಬಂದ್ರು ಸಹಿತ ಇಲ್ಲಿ ಏನಾಗ್ಬೇಕು, ಮೊದಲ ಉಳ್ಕೊಳಕ್ ವ್ಯವಸ್ಥೆ ಮಾಡ್ರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಯಾವನ ಮನುಷ್ಯನಾಗಿ ಹುಟ್ಟಿದ ಬಳಕ ಒಂದು ಗುರು ಇಲ್ಲದ ಬಾಳು ನಾಯಿಕ್ಕಿಂತ ಕೀಳು. ಒಂದು ಬಳ್ಳಿಗೆ ಒಂದು ಗಿಡ ಬೇಕು, ಒಂದು ಹೆಣ್ಣಿಗೆ ಒಂದು ಗಂಡ ಬೇಕು. ಒಬ್ಬ ಮನುಷ್ಯಾಗ ಅಂದ್ರೆ ಒಬ್ಬ ಶಿಷ್ಯಾಗ ಒಬ್ಬ ಗುರು ಬೇಕು. ಅಂದ್ರ ಅದು ಒಂದಕ್ಕೊಂದು ಹೊಂದಾಣಿಕೆ ಇರ್ತೈತಿ, ಒಂದಕ್ಕೊಂದು ಜೀವನದಲ್ಲಿ ಅನುಭವಕ್ಕೆ ಬರ್ತೈತಿ. ಇಲ್ಲಿ ಗುರು ಯಾಕಾಗಿ ಹುಟ್ಟಿ ಬಂದ ಅಂದ್ರ ಧರಿಯ ಜೀವರಿಗೆ ಬಂದ ಅಜ್ಞಾನವ
ಕಳೆಯುವೆ ಈಗಲೆಂದ ಈಗಲೆಂದ. ಅಪ್ಪರೇ ನಿನ್ನೆ ದಿವಸ ಕೈಲಾಸ ಲೋಕದಾಗಿರ್ತಕ್ಕಂಥ ಶಿವ ಮರ್ತ್ಯ ಲೋಕಕ್ಕೆ ಮಾನವರು ಉದ್ಧಾರ ಮಾಡಕ್ ಬಂದಾನ ಅಂದ ಬಳಕ ಮತ್ತ ನಾವೆಲ್ಲ ಈಗ ಮನ್ಯಾಗ ಫೋಟೋ ಇಟ್ಟು ಪೂಜಾ ಮಾಡ್ತೀವಿ. 4 ಕೈಯಾಗ ತ್ರಿಶೂಲ, ಹಾವು, ಜಡಿ ಮತ್ ಗಂಗಾ. ಹಂಗ ಯಾಕೆ ಬಂದಲ್ರಿ ಅವ್ರು ಹಿಂಗ ಯಾಕೆ ಬಂದಾರ್ರಿ ಅಂದ್ರ ಮುಳ್ಳನ್ನ ಮುಳ್ಳಿಂದ ತೆಗಿಬೇಕಾಯ್ತು. ಶಿರಕರ ಚರಣಾದಿ ಗಳಿಂದ ಪರಬ್ರಹ್ಮ ಗುರು ರೂಪದಿಂದ ಅವತಾರ ಗೈದಿಹನಾಗಿ. ಮತ್ತೆ ಲೋಕ ಮಾನವ ಲೋಕ. ಈ ಮಾನವ ಲೋಕದಾಗ ಏನಾರ ದೇವ್ರು ಮತ್ತ 4 ಕೈ ಕಾಲ ಹಿಂಗೇನಾರ ತ್ರಿಸರು ಡಬ್ರಿ ಹಿಡ್ಕೊಂಡು ಬಂದ ಅಂದ್ರ ನಮ್ಮ ಮನ್ಯಾಗ ಆಕಳ ಹೆಂಡಿ ಎತ್ಕೊಳಕ ಎತ್ತಾಕ ಹೆಂಡಿ ಕಸ ಮಾಡಕ್ ಇಟ್ಕೊಳ್ಳೋ ಮಂದಿ ನಾವು ಕೇಳ್ತಿಲ್ಲ. ಇಲ್ಲ ಅಂದ್ರ ಅವ್ ಯಾವಾಗೋ ಬರ್ತದ. ಅವ್ ಹೋಗಿ ಭಾಳ ವರ್ಷ ಆಗೈತಿ ಬಂದಿಲ್ಲ, ಈಗ ಅವ್ ಬರೋದು ಇಲ್ಲ. ನಾವೆಲ್ಲ ಹೋಗೋ ಮಠ ಬರೋದಿಲ್ಲ. ನಾವ್ ಯಾವಾಗ ಹೋಗವಲ್ಲ ಅವಾಗ ಬರ್ತಾನ. ಯಾಕಪ್ಪ ಅಂದ್ರ ಸತ್ಯ ಶರಣರ ಆಟ ನಿಂತು ನಕಲಿ ಮಂದಿ ಆಟ ಹೆಚ್ಚಾಗೈತಿ ಇವತ್ತಿನ ಕಾಲದಾಗ. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಇವತ್ತಿನ ದಿವಸ ನಮಗ ಹೆಂಡ್ರದಾರ, ಮಕ್ಕಳದಾರ, ಹೊಲ ಐತಿ, ಮನಿ ಐತಿ, ರೊಕ್ಕ ರೂಪಾಯಿ ಎಲ್ಲಾ ಮಾತಿಲ್ಲ ಐತಿ ಸ್ವಾಮಿಗಳ. ನಮಗ ಮಠಾಧೀಶರು, ಸ್ವಾಮಿಗಳು, ಸಂತರು ಯಾಕೆ ಬೇಕಾಗೈತಿ? ಏನ್ ಕಡಿಮೆ ಆಗೈತಿ? ನಮಗ ಎಲ್ಲಾ ಮಾತೇನ ಆನಂದ ಐತಿ. ಆದ್ರೂ ನೀವು ಹೇಳಾಕತ್ತೀರಿ ಗುರು ಬೇಕು, ಲಿಂಗ ಬೇಕು, ಜಂಗಮ ಬೇಕು ಈ ಜಗಕ್ಕ. ಯಾಕೆ ಬೇಕು? ಯಾಕೆ ಬೇಕಪ್ಪ ಅಂದ್ರ ಒಂದು ದಿವಸ ವೈಕುಂಠದಲ್ಲಿ ಮಹಾವಿಷ್ಣು ಸಭೆಯನ್ನು ಕರೆದ. 33 ಕೋಟಿ ದೇವತೆಗಳೆಲ್ಲ ಸಭೆ ಒಳಗ ಸೇರಿದ್ರು. ಇಂಥ ಸಂದರ್ಭದಾಗ ತ್ರಿಲೋಕ ಸಂಚಾರಿ ಆಗಿರ್ತಕ್ಕಂಥ ನಾರದ ಮಹರ್ಷಿ ಸಹಿತ ಬಂದಿದ್ದ. ಮಹಾವಿಷ್ಣು ಒಬ್ಬೊಬ್ಬರನ್ನ ಕರೆದು ಆಶೀರ್ವಾದ ಮಾಡ್ತಾ, ನೀವು ಹೆಂಗ ಒಂದು ಮದುವೆಗೆ ಹೋಗಿ ಆರತಿ ಎತ್ತಿದ್ರಿ ಅಂದ್ರೆ ನಿನ್ನ ಗಂಡನ ಹೆಸರು ಕೇಳ್ತಾರ. ನಿನ್ನ ಗಂಡನ ಹೆಸರೇ, ನಿನ್ನ ಗಂಡನ ಹೆಸರೇನು? ಆರತಿ ಎತ್ತಿದಾಗ ಕೇಳ್ತಾರಿಲ್ಲವ? ಕೇಳ್ತಾರಿಲ್ಲ? ಕೇಳ್ತಾರ. ಹಂಗ ಆ ವೈಕುಂಠ ಲೋಕದಾಗ ಎಲ್ಲಾ ದೇವತೆಗಳು ಒಬ್ರಿಗೊಬ್ರಿಗೆ ಕೇಳ್ಕೊಂತ ಬಂದ, ನಿನ್ನ ಗಂಡ ಯಾರು, ನಿನ್ನ ಗಂಡ ಯಾರು, ನಿನ್ನ ಗಂಡ ಯಾರು? ಗಂಡ ಅಂದ್ರೆ ಈ ಗಂಡ್ರ ಅಲ್ಲ. ದೇವಲೋಕದಾಗ ದೇವತೆಗಳಿಗೆ ನಿನ್ನ ಗುರು ಯಾರು, ನಿನ್ನ ಗುರು ಯಾರು ಅಂದಾಗ ಎಲ್ಲಾ ದೇವತೆಗಳು ಒಬ್ಬೊಬ್ಬರು ಗುರುಗಳನ್ನು ಮಾಡ್ಕೊಂಡಿದ್ರು. ಎಲ್ಲರೂ ಹೆಸರು ಹೇಳಿದ್ರು. ನಾರದ ಮಹರ್ಷಿ ನಂಬರ್ ಬಂತು. ಇಂಥ ಸಂದರ್ಭದಲ್ಲಿ ಎಲೇ ನಾರದ ಮಹರ್ಷಿ, ನಿನ್ನ ಗುರುವಿನ ಹೆಸರು ಹೇಳು. ಇವು ಗಂಡನ್ನ ಮಾಡ್ಕೊಂಡಲ್ಲ, ಇವು ಗುರುವನ್ನ ಮಾಡ್ಕೊಂಡಲ್ಲ. ನನಗೇನು ಕಡಿಮ್ರಿ? 3 ಲೋಕದ ಸುದ್ದಿ ಇಲ್ಲೇ ಹೇಳ್ತೇನೆ. 6 ಶಾಸ್ತ್ರ, 18 ಪುರಾಣ, 4 ವೇದಗಳು, 63 ಏನು ವೇದೋಪನಿಷತ್ತುಗಳೆಲ್ಲ ನನ್ನ ಬಾಯ್ಪಾಠ ಅದಾವ. ಇಲ್ಲಿ ಅಂದ್ರೆ ಅಲ್ಲಿ ಮಾಯಾಕನಿ, ಅಲ್ಲಿ ಅಂದ್ರೆ ಇಲ್ಲಿ ಮಾಯಾಕನಿ. ಎಲ್ಲಾ ವಿಷಯ 14 ಲೋಕದ್ದೆಲ್ಲ ನನ್ನ ಕಣ್ಣು ಮುಂದೆ ಕಾಣಬೇಕಾರೆ ನಾ ಯಾಕೆ ಮಾಡ್ಕೊಳ್ಳಿ ಗುರುನ ಅಂದಿವ. ಅವಾಗ ಮಹಾವಿಷ್ಣು ಏನು ಮಾಡಿದ್ನಪ್ಪ ಅಂದ್ರ, ತಮ್ಮ ಗುರು ಇದ್ರ ಮೋಕ್ಷ, ಗುರು ಇಲ್ಲ ಅಂದ್ರ ಮೋಕ್ಷ ಇಲ್ಲ. ನನಗ್ಯಾಕೆ ಗುರು ಬೇಕಾಗಿತ್ರಿ? ದೇವ್ರ ನೀವು ಅದಿರಲ್ಲ, ದೇವ್ರು ನಾನು ಇರ್ಬೋದು, ಆದ್ರ ಮೋಕ್ಷವನ್ನ ಕರುಣೆ ಮಾಡ್ತಕ್ಕಂಥ ಅಧಿಕಾರ ನನಗಿಲ್ಲ. ಅದಕ್ಕೆ ಯಾರು ಬೇಕು? ಗುರುನ ಬೇಕು. ನೀ ಗುರು ಮಾಡ್ಕೊಂಡು ಬಂದ್ರೆ ನನ್ನ ವೈಕುಂಠದಾಗ ಜಾಗ ಇಲ್ಲದೆ ಇದ್ರೆ ಜಾಗ ಇಲ್ಲಿ ನಡಿ ಅಂತ ಕಳಿಸಿಬಿಟ್ಟ. ಇಂಥ ಸಂದರ್ಭದಲ್ಲಿ ಭೂಲೋಕಕ್ಕೆ ನಾರದ ಮಹರ್ಷಿ ಬಂದ. ಮಹಾವಿಷ್ಣು ಶಾಪ ಹಾಕಿದ್ನಲ್ಲ, ಹೋಗಿ ನಿನ್ನ ಜನ್ಮ ಇನ್ನ ಕತ್ತಿ 7 ಜನ್ಮದ ಕತ್ತಿಯಾಗಿ ಹುಟ್ಟು ನೀ ಗುರು ಮಾಡ್ಕೊಂಡಲ್ಲ, ನೀ ತಾಳಿ ಕಟ್ಕೊಂಡಲ್ಲ ಅಂದ್ರೆ ನೀನು 7 ಜನ್ಮದ ಕತ್ತಿಯಾಗಿ ಹುಟ್ಟು ಹೋಗುವಂತ ಮಹಾವಿಷ್ಣು ಶಾಪ ಹಾಕಿದ. ಈ ಶಾಪವನ್ನ ನಾ ಕಳ್ಕೊಳ್ಬೇಕು, ವಿಮೋಚನೆ ಮಾಡ್ಕೊಳ್ಬೇಕು ಅಂತ ಹೇಳಿ ಏನ್ ಮಾಡಿದ್ನಪ್ಪ ಅಂದ್ರ, ನಾರದ ಮಹರ್ಷಿ ಒಂದು ಊರಿಗೆ ಬಂದ.
ಈ ಬರಕ್ಕಿಂತ ಮೊದಲಿಗೆ ಹ್ಯಾಂಗ್ರಿ ದೇವ್ರ ಮಹಾವಿಷ್ಣು ಮತ್ತು ಗುರುನ ಹ್ಯಾಂಗ್ ಮಾಡ್ಕೊಳ್ಬೇಕು? ನಾವು ಗುರುನ ಮಾಡ್ಕೊಳ್ಬೇಕು ಅಂದ್ರೆ ಹೆಂಗ ಮಾಡ್ಕೊಳ್ಬೇಕು? ಶಿವ ಮಹಾವಿಷ್ಣು ಹೇಳ್ದ, ನೋಡು ಇಂಥ ಒಂದು ಊರದ, ಆ ಊರಾಗ ಹೋಗು, ಊರ್ ಹೊರಗೆ ಹನುಮಂತಿಯವ್ರ ಗುಡಿ ಐತಿ, ಆ ಗುಡಿಯಾಗ ಮಕ್ಕೋ. ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಾಗ, ಬ್ರಾಹ್ಮಿ ಮುಹೂರ್ತ ಅಂದ್ರೆ 3 ರಿಂದ 6 ಮಠ ಬ್ರಾಹ್ಮಿ ಮುಹೂರ್ತ. ಆ ಬ್ರಾಹ್ಮಿ ಮುಹೂರ್ತದೊಳಗೆ, ಶುಭ ಮುಹೂರ್ತದೊಳಗೆ ದೇವಾನ ದೇವತರು ಅಡ್ಡಾಡ್ತಕ್ಕಂತ ಸಂದರ್ಭದಲ್ಲಿ ಬೆಳಗಿನ ಜಾವ ನಿನಗೆ ಯಾವ ಮನುಷ್ಯ ಭೇಟಿ ಹಾಕಾನಲ್ಲ, ಅವನ ಕಾನ ಗಟ್ಟಿಯಾಗಿ ಹಿಡ್ಕೊಂಡು ಉಪದೇಶ ತಗೊಂಡು ಬಾ, ನಿನಗ ವೈಕುಂಠದಾಗ ಸ್ಥಾನ ಕೊಡ್ತೇನೆ ಅಂತ ಹೇಳಿ. ಆಗಲಿ. ಇಷ್ಟು ದಿವಸ ಮಹಾವಿಷ್ಣು ನಮ್ಮ ಗುರು ಅಂತ ತಿಳ್ಕೊಂಡಿದ್ವಿ, ದೇವ್ರ ಗುರು ಅಲ್ಲ ಅಂತ. ದೇವ್ರ ಬೇರೆ, ಗುರುನ ಬೇರೆ. ದೇವ್ರಕ್ಕಿಂತ ಹೆಚ್ಚಿನ ಗುರು ಸ್ಥಾನ ಅಂದ್ರ ಯಾಕ? ನಿಮಗೆ ದೇವ್ರ ತೋರ್ಸಮ್ ಯಾರ? ಯಲ್ಲಮ್ಮ, ದುರ್ಗಮ್ಮ, ಮರಿಯಮ್ಮ, ಕರಿಯಮ್ಮ, ವೀರಭದ್ರೇಶ್ವರ, ಗಣಪತಿ, ಹನುಮಂತ, ಇವು ಯಾವ ನಿಮಗೆ ಭೇಟಿ ಆಗಲ್ಲ. ನೀವು ಏಸು ವರ್ಷ ಪೂಜೆ ಮಾಡಿದ್ರೆ ನಿಮಗೆ ಭೇಟಿ ಆಗಲ್ಲ. ಅವ್ರನ್ನ ಭೇಟಿ ಮಾಡಿಸ್ಬೇಕು ಅಂದ್ರೆ ಯಾರು ಬೇಕು? ಗುರು ಬೇಕು. MLA ಭೇಟಿ ಆಗಬೇಕು ಅಂದ್ರೆ ಅಲ್ಲಿ PN ಹಿಡ್ಕೋಬೇಕು. ನೀವು ಹಿಡ್ಕೊಂಡ್ರೆ ಹಾಕತಿ. ದೊಡ್ಡ ಆಫೀಸರ್ಗೆ ಭೇಟಿ ಆಗ್ಬೇಕಾದ್ರೆ ಸಣ್ಣ ಮೊದಲಿಗೆ ಚಪರಾಶಿನ ಭೇಟಿ ಆಗ್ಬೇಕು. ಮಡಿಕೆಯ ಮಾಡುವರೆ ಮಣ್ಣೆ ಮೊದಲು, ತೊಡಿಗೆಯ ಮಾಡುವರೆ ಹೊಣ್ಣೆ ಮೊದಲು, ಹರಪಥವ ನರಿವಡೆ ಗುರುಪಥವೇ ಮೊದಲು, ಕೂಡಲ ಸಂಗಮ ದೇವರ ಅರಿವಡೆ ಶರಣರ ಸಂಘವೇ ಮೊದಲು. ಮಡಿಕೆ ಮಾಡ್ಬೇಕಾದ್ರೆ ಗಡಿಗೆ ಏನ್ ಬೇಕ್ರಿ? ಮಣ್ಣು ಬೇಕು. ಮತ್ ಆಭರಣ ಮಾಡ್ಬೇಕಾದ್ರೆ ಏನ್ ಬೇಕ್ರಿ? ಬಂಗಾರ ಬೇಕು. ಹೆಂಗ ಮಡಿಕೆ ಮಾಡಕ್ಕಿಂತ ಮೊದಲು ಮಣ್ಣು ಬೇಕು, ಆಭರಣ ಮಾಡಕ್ಕಿಂತ ಬಂಗಾರ ಬೇಕಲ್ಲ ಮೊದಲಿಗೆ. ಇದೇ ಪ್ರಕಾರವಾಗಿ ಹರಪಥವನ್ನ ಅರಿಬೇಕಾದ್ರ ಗುರುಪಥ ಬೇಕು. ನೀವು ಗುರುವಿಗೆ ಜೋಗಿ ಜಂಗಮರಿಗೆ ಒಂದು ತುತ್ತು ಅನ್ನ ಹಾಕಲಾರ್ದನ, ಯಾವ ಗುರುವಿನ ಪಾದಕ್ಕೆ ಬೀಳಲಾರ್ದನ, ಯಾವ ಗದ್ಗಿಗೆ ಹೋಗಿ ತಲೆ ಹೊಡಿಲಾರ್ದನ, ನೀವು ಏಸ್ ದೇವ್ರ ಪೂಜೆ ಮಾಡಿದ್ರು ಯಾಕೆ ಪೂಜೆ ಮಾಡಿದಿ, ನಿನ್ ಏನ್ ಬೇಕು ಅಂತೇಳಿ ಎಂದೂ ಭೇಟಿ ಆಗಲ್ಲ. ಅವು ಸಾಧ್ಯನೇ ಇಲ್ಲ. ಕಲ್ಲು ದೇವರ ಜಗಲಿಯ ಮಾಡಿ, ಹೋಳಿಗೆ ತುಪ್ಪ ಎಡಿಯ ಮಾಡಿ, ಕಲ್ಲು ದೇವರು ಕುಂತಾವ ಕೂಡಿ, ಲೋಭ ನಿಲದ ಧೂಪವ ಮಾಡಿ, ದಾನ ಧರ್ಮ ಗುಣಗಳ ಬೇಡಿ, ಹರುಷದಿಂದ ನಲಿದಾಡಿ, ಜಂಗಮ ಬಂದದ್ದ ನೋಡಿ ಇಲ್ಲನ್ನ ಬಾರದ ಕೋಡಿ, ಜಂಗಮ ಬೇಡಿದ್ದ ನೋಡಿ ಇಲ್ಲನ್ನ ಬಾರದ ಕೋಡಿ, ಭಿಕ್ಷಕ್ ಬಂದ ಸ್ವಾಮಿಯ ನೋಡಿ ತಟ್ಟಿ ಹಾಕಿದೆಲ್ಲ ಹುಚ್ಚ ಕೋಡಿ, ಮನೆಗೆ ಬಂದು ಜೋಗಿ ಜಂಗಮರಿಗೆ ಅನ್ನ ನೀಡ್ಲಾರ್ದ ಬೇಡ್ಕೊಳ್ಳೋರಿಗೆ ನೀ ಎಷ್ಟು ಬಾಗಲ ಹಾಕೊಂಡು ಪೂಜೆ ಮಾಡಿ, ಎಷ್ಟು ಮಡಿ ಉಡಿ ದೋತ್ರ ಲೊಂಗಿ ಸೀರೆ ಉಟ್ಕೊಂಡು ಎಷ್ಟು ಮಡಿನ ಎಡಿ ಒಯ್ದ್ರು ಆ ದೇವರಿಗೆ ಸಲ್ಲೋದಿಲ್ಲ. ಆದ್ದರಿಂದ ಪರಮಾತ್ಮನ ಅನುಗ್ರಹ ಯಾರಿಗಾರ ಆಗಬೇಕು ಅಂದ್ರೆ ಮೊದಲಿಗೆ ಗುರುವಿನ ಪಾದಕ್ಕೆ ಶರಣಾಗಬೇಕು. ನಿಮ್ಮ ಪಾಪ ಕಳಿತಕ್ಕಂಥದ್ದು ಯಾವ ನದಿ ಒಳಗಿಲ್ಲ. ಪಾಪ ಕಳಿತಕ್ಕಂಥ ಶಕ್ತಿ ಯಾವ ದೇವ್ರ ಹಂತಕ್ಕಿಲ್ಲ. 12 ಜ್ಯೋತಿರ್ಲಿಂಗಗಳು ಹೋದ್ರು ಸಹಿತ ನಿಮ್ಮ ಪಾಪ ಪರಿಹಾರ ಆಗಲ್ಲ. ಯಾಕೆ ಆಗಲ್ರಿ ಅಪ್ಪರೇ? ನಾವು ಕಾಶಿಗೆ ಹೋಗಿವಿ, ರಾಮೇಶ್ವರಕ್ಕೂ ಹೋಗಿ ಬಂದೇವಿ. ನೀವೇನು ಮಾಡ್ತೀರಿ? ತೀರ್ಥಕ್ಷೇತ್ರಕ್ಕೆ ಹೋದಾಗ ಅಂಗಿ ಎಲ್ಲ ತೆಗಿತೀರಿ, ಹೊಳೆ ದಂಡಾಗಿಡ್ತೀರಿ, ಜಳಕ ಮಾಡ್ತೀರಿ, ಮುಣುಗ್ತೀರಿ, ಹೇಳ್ತೀರಿ. ಆ ಮುಣಗಿದಾಗ ಅಟ್ಟ ಹೋಗತ್ ಪಾಪ. ಮತ್ತ ಅದ ದೋತ್ರ ಅದ ಲುಂಗಿ ಉಟ್ಕೋಬೇಕಲ್ಲ, ಹೊರಗೆ ಬಂದಂಗಿ ಅದು ಹಾಕೊಡಕ ನಡಿ ನಿನ್ನ ಮನೆಗೆ ಮತ್ತೆ ಬರ್ತೇನೆ ಅಂತ. ಮತ್ ನಿಮ್ಮ ಮೈ ಏರ್ ಕುಂಡ್ರತ ಅದ ಸೊಣ್ಣ ಅದಂಗೆ ಹಾಕೊಂಡು ಬರ್ಬೇಕಲ್ಲ ಮನೆಗೆ. ಮತ್ ಏನ್ ಮಾಡ್ಬೇಕ್ರಿ ಅಪ್ಪರ? ನಮ್ಮ ಪಾಪ ಪರಿಹಾರ ಆಗಬೇಕು ಅಂದ್ರ ನಿನ್ನೆ ದಿವಸ ನಾನು ಹೇಳಿದ್ದೇನೆ. ಏನಂತ ಮನ ಮೈಲಿಗೆ ಆದಡೆ ತಲಿ ಹೊಲಸಾತು ಶಾಂಪೂ ಹಚ್ಕೊಂಡು ಜಳಕ ಮಾಡು, ಬಟ್ಟೆ ಹೊಲಸಾತು ಮಡಿವಾಳ ಕೊಡು, ಸ್ವಚ್ಛ ಮಾಡಿ ಕೊಡ್ತಾನ. ನಿನ್ನ ಮನಸ್ಸು ಹೊಲಸಾತಪ್ಪ ಅಂದ್ರ ಕೂಡಲ ಸಂಗಮ ಶರಣರನ್ನು ಒಡನಾಡುವಂತ ಶಾಸ್ತ್ರಗಳು ಹೇಳ್ತಾವ. ಆದ್ದರಿಂದ ನಮಗೆ ಮುಕ್ತಿ ಆಗಬೇಕು, ನಮಗೆ ಶಕ್ತಿ ಬರಬೇಕು, ನಾವು ಭಕ್ತಿ ಮಾರ್ಗ ನಡಿಬೇಕು ಅಂದ್ರ ಗುರು ಲಿಂಗ ಜಂಗಮ ಅಂತಕ್ಕಂಥದ್ದು ಬೇಕೇ ಬೇಕು. ಆದ್ದರಿಂದ ಅಂತ ಒಂದು ಆತ್ಮಗಿರಿ ಪುಣ್ಯಾತ್ಮರ ಒಂದು ಈ ಮಹಾಜಾತ್ರೆ ಒಳಗಡೆ ಇವತ್ತಿನ ದಿವಸ ನಾವು ಗುರುವಿನ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ನಾರದ ಮಹರ್ಷಿ
ನೋಡ್ರಿ, ಎಲ್ಲಿಂದ ಹೋದ್ರು ಮತ್ತೆ ಅಲ್ಲಿಗೆ ಬಂದು ನೀವ ಬರೋದೊಂದು ದಾರಿ ಹೋಗೋದೊಂದು ದಾರಿ. ನಮ್ದು ಹಂಗಿಲ್ಲ. ಯಾವ ದಾರ್ಯಾಗ ಯಾವ ಬಾಗಿಲ್ದಾಗ ಬಂದವ ಅದು ಮತ್ತೆ ಹೊಳ್ಳೆ ಅದ ನಮ್ಗೆ ಒಂದ ಬಾಗಲ. ನಿಮಗೆ ಹಿತ್ತಲ ಬಾಗಿಲು ಮುಂಚಿ ಬಾಗಿಲು ಎರಡು ಇರ್ತಾವ. ನಮಗೆ ಹಂಗಿರಂಗಿಲ್ಲ. ಇಲ್ಲಿ ಯಾವ ನಾರದ ಮಹರ್ಷಿ ಹನುಮಂತ ದೇವ್ರ ಗುಡಿಯಾಗ ಮಲ್ಕೊಂಡು ಬೆಳಗಿನ ಜಾವ ಎದ್ದು ಶಿವ ಶಿವ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣ ಧ್ವನಿನ ಬರವಲ್ದು. ಇವತ್ತು ಅಮೃತಪ್ಪರು ತಮ್ಮ ಆಶ್ರಮದಾಗ ಏನು ಮಾಡ್ಯಾರಪ್ಪ ಅಂದ್ರೆ ಶಿಸ್ತು ತುಪ್ಪ ಊಟ ಮಾಡಿಸ್ಯಾರ. ನಾ ಹೇಳಿದ್ನಿ ಪ್ರವಾಸನ ಹೇಳ್ದೈತ್ರಿ ಬ್ಯಾಡ್ರಿ ಅಂದ್ರ ಇಲ್ರಿ ಅಪ್ಪರ ನೀವು ತುಪ್ಪ ಉಣ್ಣಬೇಕಂತ ತುಪ್ಪ ಉಣಿಸ್ಯಾರ. ಅವರು ನಮ್ಮ ಶಿಷ್ಯರನ್ನ ಅಮೃತಪ್ಪರು. ನಿಮ್ಮ ಊರಾಗ ಜನ್ಮ ತಾಳಿ ಇವತ್ತಿನ ದಿವಸ ಎಲ್ಲ ಆ ಕಡೆ ಬೀದರ್ದಾಗ ಅದು ಭಾಳ ವೈಭವದಲ್ಲಿ ಅವರೊಂದು ಶರಣ ತತ್ವವನ್ನು ಹೇಳಿದಾರ. ಕಾಯಕ ಜೀವಿಗಳು ಇಲ್ಲಿ ದಸರಾದಾಗ ನೋಡ್ಬೇಕು, ಮೈಸೂರಾಗ ಸಹಿತ ಅಷ್ಟು ದೊಡ್ಡ ಕಾರ್ಯಕ್ರಮ ಆಗಲ್ಲ ಅಂತ ಒಂದು ಯಾವುದದು ಕೌಂಟಾದಾಗ. ಕೌಂಟಾದಾಗ ಭಾಳ ದೊಡ್ಡ ಪ್ರಮಾಣ ಕಾರ್ಯಕ್ರಮ ಈ ವರ್ಷ ಮಾಡಿದ್ರು, ಅಚ್ಚಿ ವರ್ಷನೂ ಮಾಡಿದ್ರಲ್ಲಿ ಬೀದರ್ದಾಗ ಸಾವಿರಾರು ಮಂದಿ 10,000 ಗಂಟಲೆ ಜನಗಳು. ಅವರಿಗೆಲ್ಲ ದಾಸೋಹ, ದಾನ, ಧರ್ಮ, ಉಡಿ ತುಂಬೋದು ನಮ್ಮಂಥ ಮಠಾಧೀಶರಿಗೂ ಆಗೋದಿಲ್ಲ. ನಿಜವಾಗ್ಲೂ ಪರಮಾತ್ಮ ಸಂಸಾರಿ ರೂಪದಲ್ಲಿ ಸನ್ಯಾಸಿ ವೇಷದಲ್ಲಿ ಯಾವ ರೂಪದಾಗ ಬರ್ತಾನೆ ಹೇಳಾಕ ಬರಲ್ಲ. ನಾವು ಶ್ರೇಷ್ಠ, ನೀವು ಶ್ರೇಷ್ಠ, ಜಾತಿ ಶ್ರೇಷ್ಠ ಅಂತ ಇರಂಗಿಲ್ಲ. ಪರಮಾತ್ಮನಿಗೆ ನೀನು ಒಲಿದರೆ ಕೊರಡು ಕೊನರುವುದಯ್ಯ, ನೀನು ಒಲಿದರೆ ಬರಡು ಅಯ್ಯನವಯ್ಯ. ಪರಮಾತ್ಮಗೆ ದೇವರಿಗೆ ಜಾತಿ ಬೇಕಾಗಿಲ್ಲ. ಅವನಿಗೆ ಏನ್ ಬೇಕು? ಏನ್ ಬೇಕು? ಪವಿತ್ರ ಮನಸ್ಸು ಬೇಕು. ಪವಿತ್ರ ಮನಸ್ಸು ಇಟ್ಕೊಂಡಿರ್ತಕ್ಕಂಥ ಯಾವ ಮನುಷ್ಯನೂ ದೇವ್ರ ಆಗಾಕ ಅಧಿಕಾರಿ ಇರ್ತಾನ, ಹಕ್ಕು ಇರ್ತಕ್ಕ ಅವನಿಗೆ. ಆದ್ರಿಂದ ನಮ್ಮ ಅಮೃತಪ್ಪರು ಕೇವಲ ಬರೀ ಅಡಿಗೆ ಮಾಡೋ ಭಟ್ರ ಅಲ್ಲ, ಅವರಲ್ಲಿ ತಾಯಿ ಶಕ್ತಿ. ಯಾವ ಜಮ್ಮು ಕಾಶ್ಮೀರದ ವೈಷ್ಣವಿ ದೇವಿ, ಇಲ್ಲಿ ನಮ್ಮಲ್ಲಿರೋ ಯಾವ ಲಕ್ಷ್ಮಿ ಸರಸ್ವತಿ ಇರ್ಬದ್ದೇವರ ಆವ ಇವ ಯಾವ ಬೆನ್ನ ಹತ್ತಿಲ್ಲ ಅವರಿಗೆ. ಅವ್ರಿಗೆ ಜಮ್ಮು ಕಾಶ್ಮೀರದ ಮಿಲ್ಟ್ರಿ ಅಮ್ಮ ಯಾರ? ವೈಷ್ಣವಿ ಮಾತಾ ಕೀ, ವೈಷ್ಣವಿ ದೇವಿ ಮಾತಾ. ನೋಡ್ರಿ, ಆ ಕಟ್ರಾದಾಗಿರೋ ದೇವಿ ಅಮ್ಮನ್ನ ಯಾವಾಗ ಹೋಗಿನೋ ಪುಣ್ಯಾತ್ಮ, ಯಾವಾಗಿಲ್ಲೋ ಆಕೆ ಯಾವಾಗ ವರ ಪಡ್ಕೊಂಡು ಬಂದಾರ ಆ ಗವಿಯಾಗ ಹೋಗಿ ಗೊತ್ತಿಲ್ಲ. ಆ ಕಟ್ರಾದಿಂದ ಕೌಟ ಗ್ರಾಮಕ್ಕೆ ತಗೊಂಡು ಬಂದು ದೇವಿ ವೈಷ್ಣವಿ ದೇವಿ ಆಶ್ರಮ, ಗೋಶಾಲೆ, ನಿಜವಾಗಲೂ ಅದೆಲ್ಲ ಏನು ತರ್ದಾರೋ, ಏನು ಮಾಡ್ತಾರೋ, ಯಾರು ಕೊಡ್ತಾರೋ ಏನೂ ಗೊತ್ತಿಲ್ಲ. ಏನಪ್ಪ ಅಂದ್ರೆ ಪ್ರತಿ ಶುಕ್ರವಾರ ಮಂಗಳವಾರ ದೇವಿಯನ್ನ ಆರಾಧನೆ ಮಾಡಿ ಎಲ್ಲ ಒಳ್ಳೆ ರೀತಿಯಿಂದ ಆಶ್ರಮ ನಡೆಸ್ತಾ ಇದಾರ. ನಮಗೆ ಬಹಳ ಸಂತೋಷ ಅದ. ಪ್ರತಿ ವರ್ಷ ದೇವಿ ಮಹಾತ್ಮೆಯನ್ನ ನಮ್ಮ ಕಡೆಯಿಂದ ಹೇಳಿಸ್ತಾರ ಅವ್ರ. ಈ ಕಡೆ ಲಕ್ಷ್ಯ ಕೊಡ್ರಿ, ಬ್ಯಾಸರಿಗೆ ಆತನೋ ಪುರಾಣ ನಗಸಾಕತಿ ಹೇಳ್ತಿದ್ವಿ. ಯಾವ ಪಾರಾಬಟ್ಟಿ ಪಾರ್ಗಳು ಬಂದಿಲ್ಲ, ಎಲ್ಲ ಅರ್ಧ ಹಾಫ್ ಸೆಂಚುರಿ ಹೊಡೆದವ ಬಂದವ ಹೊಸು. ಇಲ್ಲದ್ರೆ ಭಾಳ ನಗಸ್ತಿದ್ನಿ. ನಿಮ್ಮ ಜೀವನದಾಗ ಇನ್ನೇನು ನಗತೀರಿ, ಮುಗ್ದ ಹೋಗೈತಿ. ಹೊಳ ಕಣ್ಣಾಗನ ಕಣ್ಣೀರು ಹಾರಿ ಹೋಗಿಬಿಟ್ಟಾವ. ಯಾಕ? ಪ್ರಪಂಚದಾಟ ಬಲು ಜಂಜಾಟ, ಮೋಹದ ಮಾಟ ಕಣ್ಣಿಗೆ ನೀಟ, ವಿಚಾರಿಸಿ ನೋಡಿದ್ರೆ ಅರ್ಥವಿಲ್ಲದ ಕೂಟ. ಸಾಕು ಸಂಸಾರ ಸುಖವ ಮಹಾದೇವ. ಯಪ್ಪ ಬರಬಾರ್ದಿತ್ತು ಯಪ್ಪ, ಬಂದವಿ, ಇಲ್ಲಿಂದ ಹೆಂಗ ಪಾರು ಮಾಡ್ತೀವೋ ಭವಾಸ್ವಾಮಿ ಅಂತೇಳಿ ಅಜ್ಜನ ಪಾದಕ್ಕೆ ಶರಣಾಗಬೇಕು. ಇಲ್ಲಿ ಯಾವ ನಾರದ ಮಹರ್ಷಿಗೆ 5 ಗಂಟೆಗೆ ಒಬ್ಬ ಮನುಷ್ಯ ಕುಡುಗೋಲನ್ನು ಹಿಡ್ಕೊಂಡು, ಕುರುಪಿ ಹಿಡ್ಕೊಂಡು ಊರ್ ಹೊರಗೆ ಹೊಂಟದ್ದ. ಗಪ್ಪನ ಓಡಿ ಹೋಗಿ ಪಾದ ಹಿಡಿದು ಬಿಟ್ಟೆವು. ಗುರುವೇ ನಿಂದ್ರಿ ಅಂದ. ಅಂದ, ಏ ನೀ ಯಾರು ಮರಾಯ? ತಂಬೂರಿ ಅದ ಇದು ಏನು ಹಿಡ್ಕೊಂಡು ಜುಟ್ಟ ಬಿಟ್ಕೊಂಡು ಏನು ನಿನ್ನ ಅವತಾರ ಬ್ಯಾರೆ ಕಾಣ, ನನ್ನ ಕಾಲ ಯಾಕೆ ಹಿಡಿತೀವ? ಯಪ್ಪ ನೀವ ಗುರುಗಳ್ರಿ ನಂಗೆ ಉಪದೇಶ ಮಾಡ್ರಿ ಅಂದವ. ಇದೇನು ಬಂತಪ್ಪ ಅಂದ. ಅವ ಯಾರಿದ್ದಂದ್ರೆ ಸಿಂಧಿಗಾರ, ಸಿಂಧಿ ತೆಗಿಯಾಕ ಹೊಂಟದ್ದವ. 5 ಗಂಟೆಗೆ ಗೊಬ್ಬಿ ಕಟ್ಟಾಕ ಹೊಂಟದ್ದು ಸಿಂಧಿ ಮರಕ್ಕೆ. ಅವಂಗ ವಿಚಿತ್ರ ಆತ, ಇದೇನು ಬಂತು ಯಪ್ಪ ದೆವ್ವ ಅಂದ ಅವ. ಇನ್ನು ಏನು ಮಾಡೋದು? ಸಿಂಧಿಗಾರ ಯಾಕಾಗವಲ್ದು ಅಂತೇಳಿ ಸಿಂಧಿ ಗಿಡ ಕರ್ಕೊಂಡು ಹೋಗಿ ಸಿಂಧಿ ಗಿಡ 5 ಸುತ್ತ ಹರಿಸಿ, ಏನು ಅದರದ ಆಟ ಪ್ರಸಾದ ಅಲ್ಲೇದಾಟ ಮಣ ತಗೊಂಡು ಇವನ್ ತಲೆ ಮ್ಯಾಗ ಹಾಕಿ, ಏನು ಅನ್ನಬೇಡ, ಜಾವಕ್ಕೊಮ್ಮೆ ನಡೆಯುವಾಗ ಕುಂದ್ರುವಾಗ ನೀ ಏನಾರ ಮಾಡು, ನೀ ಕುಂತ್ ಧ್ಯಾನ ಮಾಡು ಅಂತ ಹೇಳಕತ್ತಿಲ್ಲ. ನಾನು ಧ್ಯಾನ ಮಾಡಿಲ್ಲ, ನನಗೂ ಗೊತ್ತೇ ಇಲ್ಲ. ಏನು ಮಾಡ್ತೀವಿ ಗೊತ್ತಿಲ್ಲ. ಹೋಗ್ಬೇಕಾರ ಬರ್ಬೇಕಾರ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಇಷ್ಟ ಅನ್ನೋ ಸಾಕು. ಇಷ್ಟ ಕೊಡಕ ಗೆದ್ದಪ್ಪ ನಾ ಗುರುನ ಮಾಡ್ಕೊಂಡೆ ಅಂತೇಳಿ ಅಲ್ಲಿ ಮ್ಯಾಗ ಹೋದ ವೈಕುಂಠದಾಗ 2ನೇ ಸರಿ ಮೀಟಿಂಗ್ ನಡೆದತ್ತು. ಮತ್ತು ಅವ್ರವ್ರ ಗುರುಗಳ ಹೆಸರು ಹೇಳಿದ್ರು, ಅವ್ರವ್ರ ಗುರುಗಳದೆಲ್ಲ ಹೇಳಿದ ಬಳಕ
ನಾರದ ಮಹರ್ಷಿ ನಂಬರ್ ಬಂತು. ಈ ನಾರದ ಮಹರ್ಷಿ ನಂಬರ್ ಬಂದಾಗ ಇವನು ಮನುಷ್ಯನಾಗ ಒಂದು ಸ್ವಲ್ಪ ಅಸಹ್ಯ ಆಕತ್. ಯಕಶ್ಚಿತ್ ನಾ ದೇವ ಮಾರಿಸಿ ಭೂಲೋಕಕ್ಕೆ ಹೋಗಿ ಸಿಂಧಗಾರ ಮನುಷ್ಯನ ಗುರು ಮಾಡ್ಕೊಳ್ಳೋದು ಬಂತಲ್ಲ. ಯಪ್ಪ ಐಗುಳವಲ್ಲ, ಸ್ವಾಮಿ ಅಲ್ಲ, ಬ್ರಾಹ್ಮಣ ಅಲ್ಲ, ಯಾತಕೋ ಬರ್ದಾವಬ್ಬ, ಸಿದ್ಧಗಾರನ ನಾನು ಗುರು ಮಾಡ್ಕೋಬೇಕಾತಲ್ಲ ಅಂತೇಳಿ ಹೆಸರು ಹೇಳಕ್ ಅಸಹ್ಯ ಅನ್ಸಕತ್ತು. ವಿಚಾರ ಮಾಡ್ರಿ, ಇಂಥ ಸಂದರ್ಭದಾಗ ಮತ್ತೆ ಇವನಿಗೆ ಭೂಲೋಕಕ್ಕ ಮತ್ತೆ ಹೋಗೋ, ಹುಟ್ಟಿ ಹುಟ್ಟಿ ಸಾಯುವುದ್ಯಾಕೋ, ಎಷ್ಟು ಕಷ್ಟ ಯಾತಕ ಬೇಕು, ಒಟ್ಟಿಗೊಮ್ಮೆ ಶರೀರ ಉನ್ನರಕ್ಕೋ, ಸ್ಪಷ್ಟ ನಾನು ಬರಿತೇನೆ ಕರಕೋ. ಗುರು ಅಂತಕ್ಕಂಥ ಅರಿವಿಲ್ಲ, ಗುರುವಿಗೆ ಜಾತಿ ಕುಲ ಗೋತ್ರಗಳಿಲ್ಲ, ಪರಮಾತ್ಮನ ಆಶೀರ್ವಾದ ಇರ್ತೈತೆ ಆ ರೂಪ ತೊಡ್ಬೇಕಾರ. ಅಂದ ಬಳಕ ನೀ 7 ಜನ್ಮ ಕತ್ತೆಯಾಗಿ ಹುಟ್ಟುವಂತ ಹೊತ್ತಿನಾಗ ಮತ್ತೆ ಭೂಮಿ ಲೋಕಕ್ಕೆ ಬಂದು, ಗುರುವೇ ನಂದು ತಪ್ಪಾಗೈತೆ, ನೀನು ಕೆಳಜಾತಿ ಅವಧಿ ನೀನು ಹೆಂಗ್ ಗುರು ಮಾಡ್ಕೋಬೇಕು, ನಿನಗೆ ಹೆಂಗ್ ಕಾಲು ಬೀಳ್ಬೇಕು, ನಿನಗೆ ಹೆಂಗ್ ಕೈ ಮುಗಿಬೇಕು ಅಂತ ನಾ ಮನಸ್ಸಿನಾಗ ಸಂಶಯ ಮಾಡ್ಕೊಂಡಿದ್ನಿ. ಅದಕ್ಕಾಗಿ ಮತ್ತೆ ನಮ್ಮ ದೇವರು ರವರು ನರಕಕ್ಕೆ ಹಾಕ್ಯಾರ, ಮತ್ ನನಗೆ ಪಾವನ ಮಾಡು, ಉದ್ಧಾರ ಮಾಡು. ಅವಂದ ಮಗ ಇದ್ದವ ಅಪ್ಪು ಏನ್ ಬೇಕಾದ್ ಬೈತಾನಪ್ಪ. ನನ್ನ ಮಗ ನನಗ ಕೆಳಜಾತಿ ಅವ ಅಂದಿರ್ಬೋದು, ಸಿಂಧಗಾರವ ಅಂದಿರ್ಬೋದು, ಇನ್ನು ಏನಾರ ಅಂದಿರ್ಬೋದು. ಅವ್ರಪ್ಪ ನಿನ್ನ ಅಪ್ಪಗೆ ನೀ ಬೈದ್ರ ಅವ್ರ ಅಪ್ಪನ ಏನ್ ಗಂಟು ಖರ್ಚಾಗಿತ್ತು, ಯಾಕೆ ನಿಂಗೆ ಶಾಪ ಕೊಟ್ಟ ಅನ್ನೋ. ಏನು ವಿಚಾರ ಮಾಡಬೇಡ, ನಿಂಗೆ ಮುಕ್ತನ ಮಾಡ್ತೇನೆ ಅಂತೇಳಿ 7 ಉಸಿಕಿನ ಗುಡ್ಡಿ ಹಾಕಿ ಗುಂಪಿ ಹಾಕಿ ಅದ್ರ ಮ್ಯಾಗ ಕತ್ತಿ ಚಿತ್ರ ಬರೆದು ಈ ಕಡೆಯಿಂದ ಆ ಕಡೆ ಒಮ್ಮೆ ಜಾಡಿಸಿ ಒದ್ದು ಬಿಟ್ಟ ನಾರದ ಮಹರ್ಷಿನ. ನಾರದ ಮಹರ್ಷಿ ಬಿಡು 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 ಉರುಳಿ ಹೋಗಿಬಿಟ್ಟ ಆ ಕಡೆ. ಹೋಗ್ ಮುಗೀತಿ, ನರ ಜನ್ಮ ಹರ ಜನ್ಮ ಆಯ್ತು. ಹರ ಮುನಿದರೆ ಗುರು ಕಾಯುವ ನಿಂತು, ಗುರು ಮುನಿದರೆ ಹರ ಕಾಯಲಾರನು ಮುನ್ನ. ನಿನ್ನ ನಂಬಿಕೆ ನನ್ನ ಮ್ಯಾಗ ಐತಿ, ನನ್ನ ಜಾತಿ ಮ್ಯಾಗಿಲ್ಲ. ನಾ ಇಂಥವ ಅಂತ ಇಲ್ಲ. ಈಗ ನೀ ಶ್ರದ್ಧಾ ಭಕ್ತಿ ನನ್ನ ಗುರು ಅಂತ ಒಪ್ಕೊಂಡಿ ಅಂದ ಬಳಕ ನಿನಗ ಹರ ಮುನಿದರು 100 ದೇವತೆಗಳು ಶಾಪ ಕೊಟ್ಟರು, ನೀನು ಉದ್ಧಾರ ಮಾಡುವಂತ ಶಕ್ತಿ ನನಗೈತಿ ಅಂತ ಹೇಳಿ ಆಶೀರ್ವಾದವನ್ನು ಮಾಡಿದ ಬಳಕ ವೈಕುಂಠ ಲೋಕದಲ್ಲಿ ಅಜರಾಮರಾದ ನಾರದ ಮಹರ್ಷಿ ಅಂತಕ್ಕಂಥದ್ದು ಕಥೆ ಬರ್ತೈತಿ. ಇವತ್ತಿನ ದಿವಸ ಯಾವ ನಿಮ್ಮ ಜೋಜನಾ ಗ್ರಾಮದಲ್ಲಿ ಯಾರು ಅವರು ನಮ್ಮ ಆತ್ಮಾನಂದ ಏನೋ ಆತ್ಮಗಿರಿ ಬಾಬಾಗಳು ಯಾವ ಜಾತಿಯರು, ಯಾವ ಊರವರು, ಎಲ್ಲಿಂದ ಬಂದ್ರು, ಏನು ಮಾಡಿದ್ರು, ಏನ್ ತಿಂದ್ರು, ಯಾರು ಕೊಟ್ರು, ಏನು ಮಾಡ ಅವ್ರು ಇರೋ ಮಠ ಈ ಊರಾಗ ಯಾರಿಗೂ ಬೆಲೆನೆ, ಅವ್ರು ಯಾರಿಗೂ ನೋಡ್ಕೊಳ್ಳಿಲ್ಲ. ಎಲ್ಲಾ ಶರಣರದೆಲ್ಲ ಮರಣದಾಗ ತಿಳಿತೈತ, ಜೀವಿದ್ದಾಗ ಓಸು ಒಂದು ಕಲ್ಲು ಒಗ್ಯಾರನ. ಯಾಕಂದ್ರ ಯಾವ್ದೋ ಊರಾಗ ಸ್ವಾಮಿಗಳಿರ್ಲಿಲ್ಲ, ಆ ಊರಾಗ ಆ ಸ್ವಾಮಿಗಳಿಗೆ ಬೆಲೆ ಇಲ್ಲ, ಅವ್ರಿಗೆ ಹೆಸರೇ ಇಲ್ಲ. ಯಾಕ? ಆನೆಯು ಅಪರೂಪವಾಗಿ ಕಾಣುವಂತ ಪ್ರಾಣಿ, ಅದನ್ನು ಕಂಡ ನಾಯಿಗಳೆಲ್ಲ ಬೊಗಳುತ್ತಾ ಹಿಂಬಾಲಿಸುತ್ತವೆ. ನಾಯಿಯದು ಬೊಗಳುವ ಸ್ವಭಾವವೆಂದ ತಿಳಿದ ಆನೆಯು ತಿರುಗಿ ನೋಡದೆ ತನ್ನ ದಾರಿಯನ್ನು ಕ್ರಮಿಸುವಂತೆ ಶರಣರು ಈ ಲೋಕದ ಜನರಿಗೆ ಹೆದರಬಾರದು, ಬೆದರಬಾರದು ಅಂತಾರ. ಬಸವಣ್ಣ ಬಂದ, ಹೊಳೆ ಹಾರಿ ಹೋದ್ರು. ಗಾಂಧಿ ಅಜ್ಜ ಬಂದ, ಗುಂಡು ಹೊಡ್ಸ್ಕೊಂಡು ಹೋದ. ಒಂದೇ ಮಾತ್ರ ಒಂದು ಮಾಡಕ್ಕೆ ಯಾರು ಹೋಗ್ತಾರೋ ಅವ್ರದೆಲ್ಲ ಜೀವನ ಹಾಳೇ ಹಾಳು. ಇಲ್ಲಿ ಭಾವಸ್ವಾಮಿ ಅವರು ನಿಮ್ಗೆಲ್ಲರಿಗೂ ಆಶೀರ್ವಾದವನ್ನ ಮಾಡ್ಲಿಕ್ಕಾಗಿ ಹುಟ್ಟಿ ಬಂದಾರ. ಇವತ್ತಿನ ದಿವಸ ಏನಪ್ಪಾ ಅಂದ್ರ, ನಂಬಲು ಮನುಜ ಹಂಬಲಿಸದಿರು, ನಂಬಿಗೆ ಸಾಂಬನು ನಿಮಗೆ ಕಾರಣ ಅಂತಕ್ಕಂಥ ಮಾತನ್ನ ಅವ್ರು ಹೇಳ್ಯಾರ. ಅವ್ರು ಇವತ್ತಿನ ದಿವಸ ದೇಹವನ್ನ ತ್ಯಾಗ ಮಾಡಿ ಇಲ್ಲಿ ಸಮಾಧಿಸ್ಥರಾಗ್ಯಾರ, ಇಲ್ಲಿ ಧ್ಯಾನ ಮಾಡಿ ಹೋಗ್ಯಾರ, ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ಯಾರ ಅಂತೇಳಿ ಇವತ್ತಿನ ದಿವಸ ನಾವು ನೀವೆಲ್ಲರೂ ಕೂಡ್ತಾ ಇದ್ದೇವೆ. ಯಾಕೆ ಕೂಡೇವಪ್ಪ ಅಂದ್ರ ಭಕ್ತಿ ಗುರುವನ್ನ ವಿಷಯ ಸಂಪೂರ್ಣ ಮಾಡಿ ನನಗೆ ತಿಳಿದಷ್ಟು. ಈಗ ಮುಂದ ಭಕ್ತಿ ನಿಮಗ್ ಪರಮಾತ್ಮನ ತೋರಿಸ್ಬೇಕಲ್ಲ, ಗುರುನ ಹುಟ್ಟಿಸಿದೇವಿ, ಈಗ ಭಕ್ತಿ ಹುಟ್ಟಿಸ್ಬೇಕಾಯ್ತು. ಭಕ್ತಿ ಅಂದ್ರೆ ಏನು? ಒಬ್ಬ ಹೇಳ್ದ ಮಾನ್ಯ, ಭಕ್ತಿ ಅಂದ್ರೆ ಭಕ್ತಿರಿ ಅಂದವ. ಏನ ಭಕ್ತಿ ಅಂದ್ರೆ ಏನು? ಭಕ್ತಿ ಅಂದ್ರೆ ಭಕ್ತಿ, ಭಕ್ತಿ ಅಂದ್ರೆ ಏನೋ ಮುಕ್ತಿ ಅಂದ. ಏನ್ ಮಾಡ್ಬೇಕು? ಯಾಕಪ್ಪ ಅಂದ್ರ ತಿಳಿಯುವುದೇ ಶಿವ ಶರಣರ ಮಹಿಮೆಯು, ತಿಳಿಯುವುದೇ ಶಿವ ಶರಣರ ಮಹಿಮೆಯು, ಪರಿ ಪಾಪದ ನರ ಕುರಿಗಳಿಗೆ, ಪರಿ ಪಾಪದ
ನರ ಕುರಿಗಳಿಗೆ. ಶಾಸ್ತ್ರ ಮಾತು ತಿಳಿಯಲ್ಲ, ಸಂತರ ಮಾತು ತಿಳಿಯಲ್ಲ, ಮಹಾತ್ಮರ ಮಾತು ತಿಳಿಯಲ್ಲ. ಇದು ತಿಳಿಬೇಕು ಅಂದ್ರೆ ಸಂಸ್ಕಾರ ಬೇಕು. ಲಕ್ಷ ಕೊಟ್ಟು ಕೇಳ್ರಿ, ವಿಷಯಕ್ಕೆ ಬರಾಕತ್ತೇನೆ. ಸಂಸ್ಕಾರ ಸಂಸ್ಕಾರ ಅಂದ್ರೆ ಏನಪ್ಪ ಅಂದ್ರೆ ಆಚಾರ. ಸಂಸ್ಕಾರದಿಂದ ಮನುಷ್ಯ ಆಚಾರವಂತನಾಕಾನ, ಆಚಾರವಂತ ವಿಚಾರವಂತನಾಕಾನ. ಇಲ್ಲಿ ಸಂಸ್ಕಾರ ಹೀನ್ರಿಗೆ ಏನಾಗತ್ತಪ್ಪ ಅಂದ್ರ ಅವ್ರು ಒಂಥರ ದೈತ್ರಿದ್ದಂಗ, ಸಂಸ್ಕಾರ ಇದ್ದವ್ರು ದೇವತೆಗಳಿದ್ದಂಗ. ಸಂಸ್ಕಾರದ ಬಗ್ಗೆ ಹೇಳಬೇಕಂದ್ರೆ ನೋಡ್ರಿ, ಇಲ್ಲಿ ಕುಂತ ಪ್ರವಚನ ಕೇಳಾಕತ್ರಿ, ಇದೊಂದು ಸಂಸ್ಕಾರ. ಹೇಳಾಕತ್ತೀವಿ ಒಂದು ಸಂಸ್ಕಾರನ. ಹಿಂಗ ನಿಮ್ಮ ಊರಾಗ ಹೆಂಗ ಹೊಸದಾಗಿ ಪುರಾಣ ಇಟ್ಟಿರಲ್ಲ, ಹಿಂಗೊಂದು ಪುರಾಣ ನಡೆದತ್ತು ಒಂದು ಊರಾಗ. ಅಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರ ಸ್ವಾಮಿಗಳು ಪುರಾಣದಾಗ ಹೇಳಿದ್ರು, ಎಲ್ಲ ಸ್ವಾಮಿಗಳು ನಿಮ್ಮ ಊರಾಗ 5 ದಿವಸ ಇರೋರದಾರ, ಅವ್ರಿಗೆ ಯಾರು ತತ್ವವನ್ನು ತಿಳಿದವ್ರಿಗೆ ತುತ್ತು ಅನ್ನ ಹಾಕ್ತಿರೋ ಅಂಥವ್ರ ಮನೆಗೆ ಸ್ವರ್ಗ ಕಳ್ಸ್ಕೊಂಡು ಬಿದ್ದಂಗ ಇರ್ತೈತಿ. ಆದ್ರಿಂದ ಸಾಧು ಸಂತೀರ್ ಫಕೀರ್ ಮಹಾತ್ಮರಿಗೆಲ್ಲ ಒಂದು ತುತ್ತು ಅನ್ನ ಹಾಕ್ರಿ ಅಂತ ಹೇಳಿ ಪುರಾಣದಾಗ ಸ್ವಾಮಿಗಳು ಹೇಳಿದ್ರು. ಇದನ್ನು ಕೇಳಿರ್ತಕ್ಕಂಥ ಒಂದು ಇಬ್ರು ಇದ್ರು. ಅವ್ರು ಯಾರು ಉಣ್ಣ ಕೈಲಿ ಕಾಗಿ ಹೊಡೆಯೋರಲ್ಲ ಅವ್ರು. ಅಂಥ ಬಡ್ಡಿಗೆ ಬಡ್ಡಿ ಬಡ್ಡಿಗೆ ಬಡ್ಡಿ ಬಡ್ಡಿ ಕೊಟ್ಟು 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 ಯಾರು ಇವ್ರ ಕಡೆಯಿಂದ ಬಡ್ಡಿ ತಗೊಂಡಿರ್ತಾರ ಅವ್ರು ಬಡ್ಡಿನೇ ಕಿತ್ಕೊಂಡು ಹೋಗೋದು. ಯಾರು ಬಡ್ಡಿ ಕೊಟ್ಟವ್ರು ಏನಾರ ಸತ್ರ ಇವ್ರು ರೊಕ್ಕ ಕೊಡ್ದಂಗ ಅಂದ್ರ ಆ ಹೆಣ ಎತ್ತು ಕೊಡ್ತಿರಾಕಿಲ್ಲ ಅವ್ರು, ಆ ಹೆಣ ಮೈ ತೊಳಿ ಕೊಡ್ತಿರಾಕಿಲ್ಲ. ಯಾಕ ಆ ಹೆಣ ಎತ್ತವ್ರು ಮೈ ತೊಳೆಯವರು ನನ್ನ ಬಡ್ಡಿ ಮೊದಲು ಕೊಡ್ರಿ ಆಮ್ಯಾಗ ಹೆಣ ಎತ್ರಿ ಅಂತಂದ್ರು. ಇಂಥವ್ರು ಒಂದು ದಿವಸ ಪುರಾಣಕ್ಕೆ ಹೋಗಿ ಪ್ರವಚನ ಕೇಳಗೊಡಕನ ಅವ್ರ ಮನಸ್ಸಿನಾಗ ಬಂತು, ನಾವು ಸ್ವಾಮಿಗಳನ್ನ ಮನೆಗೆ ಕರ್ಕೊಂಡು ಹೋಗಿ ಒಂದು ತೊತ್ತ ಏನೋ ಇದ್ದದ್ದು ಊಟ ಮಾಡ್ಸಾನ ಆಗಲಿ. ಮತ್ತು ಹೊಸದಾಗಿ ಬಂದ ಅಪ್ಪವ್ರು ನಮಗೇನು ಗೊತ್ತು, ಈ ಊರಾಗ ಯಾರ್ಯಾರು ಹೆಂಗ್ ಅದಿರಂತ ನಮಗೇನು ಗೊತ್ತಾಗ. ಯಾರು ಕರಿಗೊಡಕನ ಮತ್ತು ಊರೆಲ್ಲ ಚಲೋ ಐತೆ ಅಂತೇಳಿ ಅಪ್ಪವ್ರೇ ನಾಳೆ ನಮ್ಮ ಮನೆಗೆ ಬೆನ್ನಾಗಿ ಬರ್ಬೇಕ್ರಿ ಅಂದ್ರು. ಯಾರು ಈ ಜಿಪ್ಪುಣ ಗಂಡ ಹೆಂಡತಿ. ಗುರುಗಳು ಅಂದ್ರು ಆಗಲ್ರಿ ನಾಳೆ ಬರ್ತೇವೆ ನಿಮ್ಮ ಮನೆಗೆ. ಮುಂದ ಗುರುಗಳಿಗೆ ಬಿಸಿನೀರು ಕಾಸಿ ಜಳಕ ಮಾಡಿಸಿದ್ರು, ಹೂವ ತಂದ್ರು, ಪತ್ರಿ ತಂದ್ರು, ಹಾಲು ಪಂಚಾಮೃತ, ಹಾಲು ಮೊಸರು, ತುಪ್ಪ, ಜೇನುತುಪ್ಪ, ಸಕ್ರೆ, ಬಾಳೆಹಣ್ಣು, ಉದಿನ ಕಡ್ಡಿ, ಕರ್ಪೂರಕಾಯಿ ಎಲ್ಲ ಏಟ್ರು ಜಡ್ ತಂದೆಲ್ಲ ಇಟ್ರು. ಅಪ್ಪರು ಜಳಕ ಮಾಡ್ಕೊಂಡ್ರು, ಪೂಜೆ ಮಾಡಿದ್ರು. ಮುಂದ ತಾಟಿನಾಗ ಎಡಿ ಮಾಡಿದ್ರು. ಎಲ್ಲ ಮೃಷ್ಟಾನ್ನ ಭೋಜನ, ಹೋಳಿಗೆ ಹುಗ್ಗಿ ಎಲ್ಲ ಮಾಡ್ಯಾರು. ಅಪ್ಪವ್ರು ಮತ್ತ ಶಿವಯೋಗಿನೇ ಸಂತೃಪ್ತೋ ತೃಪ್ತಿ ಭವತಿ ಶಂಕರಾಹ. ಒಬ್ಬ ಜಂಗಮ, ಒಬ್ಬ ಸನ್ಯಾಸಿ, ಒಬ್ಬ ಫಕೀರ್, ಒಬ್ಬ ಸಂತ ಭಕ್ತರ ಮನ್ಯಾಗ ಒಂದು ಹೊತ್ತು ಊಟ ಮಾಡಿದ ಅಂದ್ರ 100 ದೇವತೆಗಳಿಗೆಲ್ಲರಿಗೂ ಎಡಿ ನೈವೇದ್ಯ ಮಾಡಿದಂಗ, 1000 ಮಂದಿಗೆ ದಾಸೋಹ ಮಾಡಿದಂಗ. ಇಷ್ಟು ದೊಡ್ಡ ಜಾತ್ರೆ ಮಾಡಾಕತ್ತೀರಿ, ಇದಕ್ಕ ಕೂಡಲ ಸಂಗಮ ಶರಣರಿಗಲ್ಲದೆ ಮಾಡುವ ಅರ್ಥ ವ್ಯರ್ಥ ಕಂಡಯ್ಯ. ನೀವು 10 ಲಕ್ಷ ಪಟ್ಟಿ ಮಾಡಿ ಜಾತ್ರೆ ಮಾಡಿದ್ರು, ಅಲ್ಲಿ ಒಬ್ಬ ಮಹಾತ್ಮ ಇಲ್ಲ, ಒಬ್ಬ ಯೋಗಿ ಇಲ್ಲ, ಒಬ್ಬ ಸನ್ಯಾಸಿ ಇಲ್ಲ, ಒಬ್ಬ ಗುರು ಇಲ್ಲ ಅಂದ್ರೆ ಆ ಜಾತ್ರೆಗೆ ಬೆಲೆ ಇಲ್ಲ. ಆ ಜಾತ್ರೆ ಏನು ಮಾಡಿದ್ರು ಪರಮಾತ್ಮಗೆ ಸಲ್ಲೋದಿಲ್ಲ. ಇಲ್ಲಿ ಏನು ಮಾಡಿದ್ರಪ್ಪ ಅಂದ್ರ ಆ ಮಹಾತ್ಮನ್ನ ಮನೆಗೆ ಊಟಕ್ಕೆ ಕರ್ಕೊಂಡು ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಉದ್ದಕ್ಕೂ ದೀರ್ಘದಂಡ ನಮಸ್ಕಾರ ಮಾಡಿದ್ರು. ಅಪ್ಪ ಅವ್ರ ಕೊಳ್ಳಾಗಿನ ಲಿಂಗ ಹಿಡ್ಕೊಂಡು ಮಾಡಿದವ್ರಿಗೆ ನೀಡಿದವ್ರಿಗೆಲ್ಲ ಸುಖ ಆಗಲಿ, ಈಗ ಸಾಷ್ಟಾಂಗ ಹಾಕ್ರಿ ಅಂದ್ರ ಅವರು. ಹುಗ್ಗಿ ಮಾಡಿ, ಹೋಳಿಗೆ ಮಾಡಿ, ತುಪ್ಪ ತಂದಿಟ್ಟೇವಿ, ಎಲ್ಲ ಉಪ್ಪಿನಕಾಯಿ, ಚಟ್ನಿ, ಹಪ್ಪಳ, ಸೆಂಡಿಗೆ ಎಲ್ಲ ತಂದವಿ. ಮತ್ತ ಸಾಷ್ಟಾಂಗ ತಂದು ಹಾಕ್ರಿ ಅನ್ನಕತ್ತಾರಲ್ಲ. ಹೇಳ್ತಿ ಕರಲ್ ಗಂಡಗ್ ಎಲ್ಲ ಹಾಕಿನ ಕರೆ ಏನ್ ಮಾಡೋದ್ರಿ, ಸಾಷ್ಟಾಂಗ ಒಂದು ಹಾಕಿಲ್ಲ ಅಂತ್ರಿ. ಸಾಷ್ಟಾಂಗ ಹಾಕು ಅಂತನ್ರಿ ಅವ ಸ್ವಾಮಿ. ಎಲ್ಲಿಂದ ತರ್ಬೇಕ್ರಿ ಸಾಷ್ಟಾಂಗ? ಗಂಡ ಹೆಂಡತಿ ಒಳಗಿಂದ ಒಳಗ ಮಾತಾಡದ ಸ್ವಾಮಿಗಳ ಪಾಪ ಲಿಂಗ ಹಿಡ್ಕೊಂಡು ಈಗ ಬರ್ತಾರ ಆಗ ಬರ್ತಾರ ಹಂಗ ಕುಂತಾರ. ಯವ್ವ ಟೈಮ್ ಆಗೈತಿ, ಶಿವ ಹಸದಾನ, ಅನ್ನ ನೀಡ್ರಿ ವಾ ಪಟ್ಟಂತ ಸಾಷ್ಟಾಂಗ ಹಾಕ್ರಿ ಅಂದ್ರೆ ಏನ್ ಮಾಡಿದ್ರು ತಿಳಿವಲ್ದು ಹೋಗ್ಕ. ಯಾಕ ಎಂದೂ ಮನೆಗೆ ಸ್ವಾಮಿಗಳ ಕರೆದವಲ್ಲ, ಪಾದ ಪಡ್ಕೊಂಡವಲ್ಲ, ಏನು ಲಿಂಗಕ್ಕೆ ನೀರು ಹಾಕಿದವಲ್ಲ, ಒಂದು ಶಿವಾರ್ಪಣ ಮಸ್ತ್ ಅಂದವಲ್ಲ. ಈ ಪುರಾಣ ಕೇಳಿ ವೈರಾಗಿ ಬಂದು ಭಕ್ತಿ ಹೆಚ್ಚಾಗೈತಿ, ನಡಕ ಡೂಪ್ಲಿಕೇಟ್.
ಅದು ಕಾಂದಾನಿ ಮಂತೆ ಅಂದಿಂದ ಶಿವ ಅಂತ ಬಂದಿದ್ರ ಎಂದಾರ ಶಿವ ಅಂದಾವ ಇವೆಲ್ಲಾರ ನಡಕಿವು ನಡಕ ಬಂದ್ರ ಆಕೈತನ ಅದ ಮುಂದೆ ಏನ್ ಮಾಡ್ಬೇಕು ಸಾಷ್ಟಂಗ ಹಾಕ್ರಿ ಒಂದು ಗಂಟೆ ಟೈಮ್ ಹೋಯ್ತು ಏನ್ ಮಾಡಿದ್ರು ಆಗ್ಲಿಲ್ಲ ಪಟ್ ಅಂತ ಅವೇನ್ ಮಾಡಿದ ಆ ಮಗನ ಕರೆದ ತಮ್ಮ ತಗೊಳ್ಳಲೆ ಒಂದು 10 ರೂಪಾಯಿ ತಗೋ ಅಲ್ಲಿ ಆ ಗೌಡನ ದುಕಾನಕ್ಕೆ ಹೋಗಿ ಪಟ್ ಅಂತ ಒಂದು 10 ರೂಪಾಯಿ ಸಾಷ್ಟಾಂಗ ತಗೊಂಡ್ ಬಾ. ಆ ಗೌಡ ಫುಲ್ ಬಿಜಿ ಇದ್ದ, ಸಂತಿ ಇತ್ತು ಅವತ್ತಿನ ದಿವಸ, ಅಂಗಡಿ ಇತ್ತು, ಎಲ್ಲ ಮಾಡಾಕತ್ತಿರು. ಗೌಡ್ರಿ ಅರ್ಜೆಂಟ್ ರೀ, ಸ್ವಾಮಿಗಳು ಊಟಕ್ಕೆ ಕುಂತಾರ, ನಮಗೊಂದು ಸಾಷ್ಟಾಂಗ ಚೀಟ್ ಕೊಡ್ರಿ ಅಂದ ಅಂದ ಗೌಡ. ಎಂತೆಂತ ಚೀಟುಗಳನ್ನೆಲ್ಲ ಹೆಸರು ಕೇಳೇನಿ, ಇಡೀ ಊರ ನಮ್ದು ದುಕಾನ್ದಾಗ ಸಂತಿ ಹೋಯ್ತೈತಿ, ಈ ಶಬ್ದನ ಕೇಳಿಲ್ಲ ನಾನು. ಸಾಷ್ಟಾಂಗ ಚೀಟು, ಮಸಾಲೆ ಚೀಟಲ್ಲ, ಒಗ್ಗರಣೆ ಅದು ಚೀಟಲ್ಲ, ಅರಿಶಿನ ಚೀಟಲ್ಲ, ಸಕ್ಕರೆ ಚೀಟಲ್ಲ, ಚಾಪತ್ತಿ ಚೀಟಲ್ಲ, ಇದು ಸಾಷ್ಟಾಂಗ ಚೀಟ ಎಲ್ಲಿಂದ ತರಬೇಕು? ಹಣೆ ಬಡ್ಕೊಂಡ. ನಿಂದ್ರು ತಮ್ಮ, ನಿಂದ್ರ ಅಂತ ಅರ್ಧ ಗಂಟೆ ಇವು ನಿಂದ್ರಿಸ್ಕೊಂಡ. ಕಡಿಗೂನು ಏ ಗೌಡ ಕೊಡ್ತಿಲ್ವ ಸಾಷ್ಟಾಂಗ ಚೀಟ್ ಒಂದು. ಏನೋ ಮಗನ ಇಟ್ಟದಿ ಎಲ್ಲಿ ಸಾಷ್ಟಾಂಗ ಹಚ್ಚಿವೋ ನೀನು ಬಾಯಿಲ್ಲ ಅಂದ್ರೆ ಗೆಡ್ಡಿ ಕಪಾಳ ಗೆಡ್ಡಿ ರಪ್ಪ ತಗೊಳ್ದು. ಅಯ್ಯೋ ಯಪ್ಪ ನೀವು ಹಂಗ ಹೋದ ಊರಂತ. ಯವ್ವ ಗೌಡ ಸಾಷ್ಟಾಂಗ ಕೊಟ್ಟಾನ ಬಾಯಿಲ್ಲಿ. ಯಾಕೋ ಮಗ ಕೈ ಹಿಡ್ಕೊಂಡ, ಯವ್ವ ಇಲ್ಲೇ ಕೊಟ್ಟಾನ ಬಾಯಿಲ್ಲಿ. ಅವ್ರು ಹೋಗಿ ಮಗ ಅವಂದ್ ಕೊಟ್ಟ, ಆಕ್ಯಪ್ಪ ಅಂತ ಹಿಡ್ಕೊಂಡ್ಲು. ಕಪಾಳ ಗೆಡ್ಡಿ ಮೂಗಿನ ಸಂಬಳ ಜಿಗದ ಬೆತ್ತದ. ಆ ಗಂಡನ ಕರೆದ್ಲು, ಬರ್ರಿ ಇಲ್ಲಿ ನಿಮ್ ಮಗ ಸಾಷ್ಟಾಂಗ ತಂದಾನ. ನಾವ್ ಹಿಂಗ ಮಾಡಿದ, ಜಬಕಿ ಹೊಡೆದ್ರ ಪಾಪ ಮುದುಕರು ಹಲ್ಲ ಬೆತ್ತಿ ಕೆಳ ಕಡ್ಕೊಂಡು ಒಂದೇ ಕಡ್ದು. ಅಯ್ಯೋ ಯಪ್ಪ, ಸ್ವಾಮಿಗಳು ಹಂಗೆ ಕುಂತಾರ ಲಿಂಗ ಹಿಡ್ಕೊಂಡು ಭಕ್ತ ನಂಬರ್ ಅಪ್ಪರೇ ಶರಣಾರ್ಥಿ ಸಿಕ್ಕತ್ರಿ, ಸಾಷ್ಟಾಂಗ ಸಿಕ್ಕತ್ರಿ. ಹಿಂಗ ಜಲ್ದಿ ಕೊಡ್ರಿ ಅಂದ್ರು ಸ್ವಾಮಿಗಳು. ಜಲ್ದಿ ಹಾಕ್ರೋ ಯಪ್ಪ ಅನ್ಕೊಳಕ. ಪಾಪ ಸ್ವಾಮಿಗೆ ಸರ್ದ್ರೆ ಕಿವಿ ಗಡ್ಡಿ ಹೊಡ್ತಾ ಹೊಡೆದ್ರ ಹೊರಗೆ ಈಚೆ ಕಡೆ ಬತ್ತೀವಿ. ಅಯ್ಯೋ ಯಪ್ಪ, ನಿಮಗೆ ಪ್ರಸಾದ ಬೇಡ, ಊಟ ಬೇಡ, ಲಂಗಟ ಕೈ ಹಿಡ್ಕೊಂಡು ನಡಿಯ ಊರ್ ಹೊರಗೆ. ಶಿವ ಸಂಸ್ಕಾರ ಇಲ್ಲ. ಸಾಷ್ಟಾಂಗ ಅಂದ್ರ ಅಂಗಗಳು ಎಷ್ಟವ ಈ ಶರೀರದಲ್ಲಿ ಇರ್ತಕ್ಕಂಥವು ಎಲ್ಲವೂ ಸಹಿತ ಉದ್ದಕ್ಕೆ ಕಟ್ಟಿಗೆ ಅಂಗ ಬೀಳಬೇಕು, ದೀರ್ಘ ದಂಡವತ್ತು ಪ್ರಣಾಮಗಳು ಹಾಕಬೇಕು. ಅರ್ಪಣ ಬುದ್ಧಿ ಏನಂತ? ಇಳೆ ನಿಮ್ಮ ದಾನ, ಬೆಳೆದು ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮ ದಾನ, ಎಲ್ಲ ಕೊಡವ್ ನೀನ, ನೀಡವ್ ನೀನ, ಮಾಡವ್ ನೀನ, ಉಣ್ಣವ್ ನೀನ, ನಮ್ದು ಏನು ಇಲ್ಲ ಅಂತ ಉದ್ದಕ್ಕೆ ನಮಸ್ಕಾರ ಮಾಡಬೇಕು. ಇದಕ್ಕೆ ಏನಂದ್ರು? ಸಾಷ್ಟಾಂಗ ಅಂದ್ರು. ಇವಕ್ಕೆ ತಿಳಿದೇ ಇಲ್ಲದ. ತಿಳಿಲಾರ್ದವ್ರಿಗೆ ಏನಾರ ಹೇಳಕ್ ಹೋದಿವಿ ಅಂದ್ರೆ ನಮ್ದು ಪುರಾಣ ಹಿಂಗ ಆಗೈತೈತಿ, ನಮ್ದು ಪ್ರವಚನ ಕಾರ್ಯಕ್ರಮ ಹಿಂಗ ಆಗೈತಿ. ಆದ್ರಿಂದ ಮನುಷ್ಯನಾಗಿ ಹುಟ್ಟಿದ ಬಳಕ ಅವರಲ್ಲಿ ಏನ್ ಬೇಕು? ಸಂಸ್ಕಾರಗಳು ಬೇಕು. ಸಂಸ್ಕಾರ ಇಲ್ಲ ಅಂದ್ರ ಅದಕ್ಕೆ ಏನು ಅರ್ಥ ಇಲ್ಲ. ಇವತ್ತಿನ ದಿವಸ ಭಕ್ತಿ ಅಂತಕ್ಕಂಥ ವಿಷಯದ ಬಗ್ಗೆ ನಾ ಮಾತಾಡಕತ್ತೀನಿ. ಭಕ್ತಿ ಒಳಗ ಎಷ್ಟು ಪ್ರಕಾರ? 9 ಪ್ರಕಾರವ. 9 ಪ್ರಕಾರದ ಭಕ್ತಿ ಒಳಗಡೆ ಇವತ್ತಿನ ದಿವಸ ನಾವು ಏನ್ ಮಾಡ್ಬೇಕಪ್ಪ ಅಂದ್ರ ಸೀದಾ ಸಾದಾ ಸಬ್ಕಾ ಜಾದ. ಏನು? ಸೀದಾ ಸಾದಾ ಸಬ್ಕಾ ಜಾದ. ಜಗತ್ತಿನ್ಯಾಗ ಇರೋ ಒಂದು ಭಕ್ತಿ ಸತ್ಯ ಭಕ್ತಿ, ಒಂದು ಸುಳ್ಳು ಭಕ್ತಿ. ಈ ಸತ್ಯ ಭಕ್ತಿ ಅಂದ್ರೆ ಹೆಂಗಿರ್ತತಿ? ದೃಢ ಇರ್ತೈತಿ. ಏನಂತ? ಭೂಮಿಯು ಬಿರಿಯಲಿ, ಗಗನವು ಸಿಡಿಯಲಿ, ಬಿಡೆನು ನಿನ್ನ ಪಾದ, ಗುರುವೇ ಬಿಡನು ನಿನ್ನ ಪಾದ. ಇವು ಅಂಜಲಾರ್ದಂತ ಭಕ್ತಿ. ದೃಢ ಇದ್ದ ಭಕ್ತಿ ಅಂದ್ರ ಹೊಸ ಕೊಡ ಇದ್ದಪ್ಪಲೆ. ಮತ್ತ ಸಾದಾ ಸಿಂಪಲ್ ಭಕ್ತಿ ಅಂದ್ರೆ ಹೆಂಗಪ್ಪ ಅಂದ್ರ, ದೃಢ ಇಲ್ಲದ ಭಕ್ತಿ ಅಂದ್ರ ಡಾಂಬಿಕ ಭಕ್ತಿ ಅಂದ್ರೆ ಹೆಂಗಿರ್ತತಿ ಅಂದ್ರ ತೂತ್ ಕೊಡ ಇದ್ದಂಗ. ಮ್ಯಾಗಿದ್ ಏಟ್ ಹಾಕಿದ್ರು ನೀರು ಕೆಳಗಿಂದ ಪಾಸ್ ಅಂತ ಸೋರೆ ಹೋಗ್ತೈತಿ. ದೃಢವಿದ್ದ ಭಕ್ತಿಗೆ ಉದಾಹರಣೆ ಕೊಡಬೇಕು ಅಂದ್ರೆ ಸತ್ಯ ಹರಿಶ್ಚಂದ್ರ, ಘೋರ ಕುಂಬಾರ, ಹೇಮರೆಡ್ಡಿ ಮಲ್ಲಮ್ಮ, ಸಕ್ಕುಬಾಯಿ. ದೃಢ ಭಕ್ತಿ ಯಾಕಂದ್ರ ದೃಢ ಭಕ್ತಿ ಅಂದ್ರೆ ಪರಮಾತ್ಮನ ಖಾಸ ಭಕ್ತರಿಗೆ ಅಟ್ಟ ಇರ್ತದ. ಅದು ಉಳಿದು ಡೂಪ್ಲಿಕೇಟ್ ಮಂದಿಗೆ ಇರಂಗಿಲ್ಲ. ಅದು ಕೆಲವು ಮನ್ಯಾಗ ದೇವ್ರಾಗ ಹೋರ್ಬೇಕು ಅಥವಾ ದೇವ್ರದ್ದು ಏನಾರ ಬರ್ತಾವ ನೋಡ್ರಿ, ಅದಕ್ಕೆ ಏನು ಮಾಡೋದು? ಹಿರಿ ಮಗನ ಹೊತ್ಕೋಬೇಕಾಕತಿ. ಅಂದ್ರೆ ದೇವಾಂಶ ಯಾರ ಮನೆ ಒಳಗೆ ಹಿರಿಯ ಮಗ ಇರ್ತಾನಲ್ಲ ಅವನಿಗೆ ಅಟ್ಟ ಇರ್ತತಂತ. ಉಳ್ದವೆಲ್ಲ ಮುಂದೆ ಹಂಗ ಪಡಿ ಹಚ್ಚುಗಳು ಬರ್ತಾವು.
ಇಲ್ಲಿ ದೃಢ ಭಕ್ತಿ ಅಂತಕ್ಕಂಥದ್ದು ಯಾರು ಪರಮಾತ್ಮನ ಖಾಸ ಭಕ್ತರಿರ್ತಾರ ಅವ್ರಿಗೆ ಅಷ್ಟ ಇರ್ತದ, ಆ ಭಕ್ತಿ ಇಲ್ಲದ ಉಳಿದವ್ರಿಗೆ ಇರಂಗಿಲ್ಲ. ದೃಢವಿಲ್ಲದ ಭಕ್ತಿ ಅಡಿಬಡದ ಕುಂಭದಲ್ಲಿ ಸುಜಲವ ತುಂಬಿದಂತೆ. ಶುದ್ಧ ಜಲವನ್ನ ಗಂಗಾ ನದಿ ನೀರು ಹಾಕಿದ್ರೆ ಸಹಿತ ತೂತು ಬೂರ್ಕ ಕೊಡಗದೊಳಗೆ ಹೆಂಗ ನಿಂದ್ರಲ್ಲ, ಹಂಗ ಯಾರಿಗೆ ಶಿವಭಕ್ತಿ ಶಿವಜ್ಞಾನ ಇಲ್ಲಲ್ಲ ಅಂತವ್ರು ಏನಪ್ಪಾ ಅಂದ್ರೆ ಸಗಣಿ ಒಳಗಿನ ಹುಳ ಇದ್ದಂಗ. ತಪ್ಪಲ ತಿನ್ನ ಹುಳವ, ಮಣ್ಣು ತಿನ್ನ ಹುಳವ, ಹೆಂಡಿ ತಿನ್ನ ಹುಳವ, ಏನೇನೋ ಇದು ಅನ್ನ ತಿನ್ನ ಹುಳವ. ಈ ಅನ್ನ ತಿನ್ನ ಹುಳ ಇದು ಇದು ಏನಾರು ಒಂದು ಆಕಾರಕ್ಕೆ ಬರಬೇಕು ಅಂದ್ರ ಇದ್ರೊಳಗೆ ಏನು ಕೂಡಬೇಕು? ಏನು ಕೂಡಬೇಕು? ಶಿವಭಕ್ತಿ ಶಿವಜ್ಞಾನ. ಅವ್ ಇಲ್ಲ ಅಂದ್ರ ಸಗಣಿ ಹೋಳು ಸಹಸಿರ ಹುಳ ಹುಟ್ಟಿದಂತೆ ದೇವ. ಏನ್ರಿ ಅಪ್ಪರೇ ರಗಡ ಭಕ್ತಿ ಕೊಳ್ಳಾಗ ನೋಡಿ ನಿಮ್ಕಿಂತ ಹೆಚ್ಚು ರುದ್ರಾಕ್ಷಿ ಹಾಕೊಂಡನಿ, ನಿಮ್ಕಿಂತ ಚಂದ ಇವತ್ತಿ ಪಟ್ಟ ಹಚ್ಕೊಂಡನಿ, ಕುಂಕುಮ ಹಚ್ಕೊಂಡನಿ, ಎಷ್ಟು ಮಡಿಯಿಂದ ಉಳಿಯಿಂದ ದೇವ್ರಿಗೆ ಹೋಗ್ತಾನೆ, ಶುಕ್ರವಾರ ದುರ್ಗಾಮಗೆ ಹೋಗ್ತಾನೆ, ಮಂಗಳವಾರ ದುರ್ಗಾಮ ಹೋಗ್ತಾನೆ, ಶನಿವಾರ ಹನುಮಪ್ಪಗೆ ಹೋಗ್ತಾನೆ, ಗುರುವಾರ ಬಾಬಾ ಸ್ವಾಮಿಗೆ ಹೋಗ್ತಾನೆ. ಮತ್ ಹಂಗ ಓಸು ದೇವರಿಗೆ ನೀ ಏಸು ದೇವರಿಗೆ ಹೋದ್ರು ಸಹಿತ ದೃಢ ಇಲ್ಲ ಭಕ್ತಿ ಅಂದ್ರ ಗಾಣಿಗೆ ಎತ್ತು ಗಾಣ ತಿರುಗಿದಂಗ. ಚಿತ್ತವಿಲ್ಲದ ಗುಡಿಯ ಎಷ್ಟು ಸುತ್ತಿದರೇನು ಗಾಣಿಗರ ಎತ್ತು ಗಾಣವ ತಿರುಗಿದಂತೆ. ಏನ್ ಮಾಡ್ಬೇಕು? ಎಲ್ಲಾ ರೂಪ ಚಲೋ ಅದ, ಶರೀರ ಚಲೋ ಅದ, ದೊಡ್ಡ ಮಂತೆ ಅಂತ ಗುಟ್ಟಿ ಘಮ ಘಮ ಸೋಪ್ ಹಚ್ಕೊಂಡಿ, ಸ್ನೋ ಪೌಡರ್ ಲಿಪ್ಟಿಕ್ ಹಚ್ಕೊಂಡಿದಿ, ಎಲ್ಲ ಎಣ್ಣೆ ಘಮ ಘಮ ಹಾಕೊಂಡಿ, ಹೊಸ ಡ್ರೆಸ್ ಹಾಕೊಂಡಿ. ಖರೆ ಗುಡಿಗೆ ಹೋಗಿ ನಿನ್ನ ಚಿಂತೆ ಎಲ್ಲಿ ಐತಿ? ಬಸ್ ಸ್ಟ್ಯಾಂಡ್ದಾಗದ. ನಿನ್ನ ಗುಡಿಗೆ ಬಂದಿ, ಗುಡಿ ಸುತ್ತ ಹಾಯಕತ್ತಿ, ಹಲೋ ಹಲೋ ನೋಡು, ಪ್ರದಕ್ಷಿಣೆ ಹಾಕಂಗ ಹಾಕ್ತಿರ್ತಾವ, ಹಿಂಗ್ ದೇವ್ರಿಗೆ ಶಂಭು ಮಾಡಂಗ ಮಾಡ್ತಾವ, ಕೈ ಮುಗಿತಾವ, ಫೋನ್ಯಾಗ ಹಲೋ ಹಲೋ ಜಲ್ದಿ ಚಲೋ ಚಲೋ. ಎಲ್ಲೈತಿ ಭಕ್ತಿ? ಮಗಳ ಮ್ಯಾಗ ಮನಸ್ಸಿಟ್ಟು ಮಲ್ಲೈಗೆ ಹೋದರ್ ಏನೈತಿ? ಏನೈತಿ? ನೀವ್ ಎಲ್ಲಿ ಹೋದ್ರು ಸಹಿತ ಹಂಪಿಗೆ ಹೋದ್ರು ಮತ್ತೆ ನಿಮ್ಮ ಹಂಪಿಗೆ ಬಂದಂಗ ನಿಮ್ಮ ಮನಸ್ಸು ಏನೈತಲ್ಲ ದೃಢ ಇಲ್ಲ. ಆದ್ದರಿಂದ ನಮಗೆ ಯಾಕೆ ಸುಖ ಆಗಿಲ್ಲ? ಈ ವರ್ಷ ಎಲ್ಲ ದೇವರಿಗೆ ದುಡಿದ್ರು, ಭಜನೆ ಮಾಡಿದ್ವಿ, ಕೀರ್ತನ ಮಾಡಿದ್ವಿ, ಮಠ ಮಂದಿರಕ್ಕೆ ಹೋದ್ವಿ, ಹೇಳ್ದಟ್ ಪಟ್ಟಿ ಕೊಟ್ವಿ, ಏನೆಲ್ಲ ನಾಗ ಒಗದವ್. ಕರೆ ನಮಗೆ ಯಾಕೆ ಸುಖ ಆಗಿಲ್ಲಪ್ಪ ಅಂದ್ರ, ನಮಗ ಯಾಕೆ ಸುಖ ಆಗಿಲ್ಲ ಅಂದ್ರೆ ನಮ್ಮ ಮನಸ್ಸು ನಮಗೆ ಸ್ಥಿರ ಇಲ್ಲ. ನಾವು ದೃಢವಾದ ಭಕ್ತಿ ಮಾಡಲಿಲ್ಲ. ಮಾಡೇವೇನ? ಭಕ್ತಿ ಮಾಡಿದ್ರಿ ಅಂದ್ರ ನೀವು ಹರಿಶ್ಚಂದ್ರ ನಂಗ ಸುಡುಗಾಡ ಕಾಯ ಪರಿಸ್ಥಿತಿ ಬರ್ತತಿ ಇಲ್ಲ? ತಂದೆ ಮ್ಯಾಗ ಭಕ್ತಿ ಮಾಡಿದ ರಾಮ ತಂದೆ ವಚನ ಪಾಲಿಸಾಕಾಗಿ 14 ವರ್ಷ ವನವಾಸ ಮಾಡಬೇಕಾದ. ಸತ್ಯ ಹರಿಶ್ಚಂದ್ರ ತನ್ನ ರಾಜ್ಯವನ್ನು ಕಳ್ಕೊಳ್ಬೇಕಾತ್, ಹೆಂಡ್ರ ಮಕ್ಕಳನ್ನ ಮಣ್ಣು ಕೊಡಬೇಕಾತ್. ಅಂದಾಗ ಇವತ್ತಿನ ದಿವಸ ಬಾಬಾ ಸ್ವಾಮಿ ಈ ದೇಹದ ಹಂಗ ತೊರೆದು, ದೇಹವು ನೀನಮ್ಮ, ಈ ದೇಹದ ವಾಸನೆ ಅಳಿಸಮ್ಮ.